ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುವಾಗಿದ್ವಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ದೇವರು ನಮ್ಮ ಈ ಥರ ಒಟ್ಟಾಗಿ ಸೇರಿಸಿ ಇನ್ನ ಜೀವಿತ ಸಂಖ್ಯೆ ನೆನೆಸಿ ಕೃಪೆ ಕೊಟ್ಟು ನಡೆಸ್ಕೋದಕ್ಕಾಗಿ ದೇವರಿಗೆ ಸ್ತೋತ್ರವುಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ವಾರ ನಾವೊಂದು ಮುಖ್ಯವಾದ ಪಾಠ ನೋಡಿದ್ರಿ. ಯಾರಿಗೆ ಜ್ಞಾಪನ ಇದೆ ಏನು ಪಾಠ ನೋಡಿದ್ರಿ ಅಂತ? ಕಳೆದ ವಾರ ನೋಡಿರೋ ಪಾಠ ಏನು? ಅದಕ್ಕಿಂತ ಕಳೆದ ವಾರ ಫಸ್ಟ್ ಇದು ತಂದೆಯಾದ ದೇವರು ಯೇಸು ಕ್ರಿಸ್ತ ಅಬ್ರಹಾಮ ಈಸಕನ ಅವರು ವೆರಿ ಗುಡ್. ಕೊಟ್ಟು ಮತ್ತೆ ಅಬ್ರಾಹ್ಮ ರೆಬೆಕಳು ಅಂದ್ರೆ ಏನು 10 ಒಂಟೆಗಳ ಮೇಲೆ ಬಂದಿದ್ದು ಈ ತರ ಕಾರ್ಯ ನೋಡ್ಕೊಂಡು ಗುಡ್. ಅದರ ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ಒಂದು ಪಾಠ ಏನ್ ಮಾಡಿದ್ರಿ ನೋಡಿದ್ರಿ. ಅದರಲ್ಲಿ ಅಬ್ರಾಹಮು ಇಸಾಕು ರೆಬೆಕನ್ ಬಗ್ಗೆ ಏನ್ ಮಾಡಿದ್ರಿ ನೋಡಿದ್ರಿ. ಅದರ ವೆರಿ ಗುಡ್. ಸೊ ಈ ವಾರ ಏನ್ ಮಾಡೋಣ, ಅದನ್ನ ಇನ್ನೂ ಸ್ವಲ್ಪ ಇನ್ನ ಡಿಟೇಲ್ ಆಗಿ ಏನ್ ಮಾಡೋಣ, ಇನ್ನೊಂದು ಭಾಗ ನೋಡೋಣ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ನೋಡೋಣ. ನೋಡಿದ್ರಿ ನಾವು ಏನ್ ನೋಡಿದ್ರಿ ಕಳೆದ ವಾರ? ಟೈಪ್ ಮತ್ತೆ ಆಂಟಿ ಟೈಪ್. ಏನಪ್ಪ ಇದು ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ನೋಡ್ಬೇಕಾದ್ರೆ, ಟೈಪ್ ಅಂತಾನೆ ನೋಡಿದ್ರಿ ಒಂದು ಮಾಡೆಲ್ ಅಲ್ರ, ಒಂದು ಕನ್ನಡಿಲಿ ಬೀಳುವಂತ ಏನ್ರಿ ಒಂದು ರಿಫ್ಲೆಕ್ಷನ್ ಅಷ್ಟೇ ಅದು. ಅದ್ರ ಅದು ಒರಿಜಿನಲ್ ಏನ್ರಿ? ಅಲ್ಲಲ್ಲ. ಒರಿಜಿನಲ್ ಯಾವ್ದಪ್ಪ ಅಂದ್ರೆ ಮುಂದೆ ಇರೋಂಥ ಒಂದು ವಸ್ತುನೇ ಏನ್ರಿ ಒರಿಜಿನಲ್. ಅದ್ರ ಪ್ರತಿಬಿಂಬನೇ ಕನ್ನಡಿಲಿ ನಮ್ಗೇನಾಗೋದು ಕಾಣಿಸೋದು. ಅದ್ರ ಪ್ರತಿಬಿಂಬ ಹೆಂಗಿರ್ತದೆ ಅಂದ್ರೆ ಒರಿಜಿನಲ್ ತರನೇ ಇರ್ತದೆ. ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋದೆಲ್ಲವೂ ಏನಾಗಿದೆ? ಛಾಯೆ ಆಗಿದೆ, ನೆರಳಾಗಿದೆ. ಯಾವ್ದಕ್ಕಪ್ಪ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಎಲ್ಲ ಕೆಲಸಗಳಿಗೆ ಏನಾಗಿದೆ ಇದು ಏನಾಗಿದೆ? ಒಂದು ನೆರಳಾಗಿದೆ ಅಂತ ನೋಡ್ತೀರಿ. ಅದನ್ನೇ ಕಳೆದ ವಾರ ಕೂಡ ನೋಡಿದ್ರಿ. ಅವಕ್ಕೆ ನ್ಯೂಸ್ ಓದೋಣ. ಯಾವ್ದಕ್ಕೆ ನೆರಳಾಗಿದೆ ಅಂತಂದ್ರ ಕೊಲೊಸ್ಸೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ ಓದ್ತೀರಾ ಯಾರ ಬ್ರದರ್ ಸಿಸ್ಟರ್ಸ್? ಈಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ. ವೆರಿ ಗುಡ್. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ವೆರಿ ಗುಡ್. ನೋಡ್ರ ಎಷ್ಟು ಕ್ಲೀನ್ ಹೇಳ್ತೀವಿ. ಇವಾಗ ನಿಜ ಸ್ವರೂಪ ಏನ್ರಿ? ಕ್ರಿಸ್ತನೇ ಅಲ್ರ. ಈಗಿರೋದ್ರಿಂದ ಏನ್ರಿ ತಿಂದು ಕುಡಿಯುವಂತ ವಿಚಾರದಲ್ಲಿ ಯಾರೋ ನಿಮ್ನ ದೋಷಿ ಅಂತ ಹೇಳ್ತಿರ್ಲಿ. ಅದ್ರ ಯಾಕಂದ್ರೆ ಅವೆಲ್ಲ ಬರ್ಬೇಕಾದಂತ ಕೆಲಸಗಳು ಏನೋ ಹಳೆ ಒಡಂಬಡಿಕೆಯಲ್ಲ. ತಿಂದು ಕುಡಿಯೋದು ಇವೆಲ್ಲ ಮಾಡೋಂಥದ್ದು ಆಚರಣೆಗಳನ್ನ ಇದೆಲ್ಲ ಎಂತಾರೆ ಅದು ಬರ್ಬೇಕಾದಂತ ಕೆಲ್ಸಕ್ಕೆ ಏನಾಗಿದೆ? ಛಾಯೆ ಆಗಿದೆ. ನೋಡ್ರ ಏನ್ರಿ ನಿಜ ಸ್ವರೂಪ ಕ್ರಿಸ್ತನೇ ಅಂದ್ರೆ ಕ್ರಿಸ್ತನಲ್ಲಿ ಬರುವಂತ ಎಲ್ಲಾ ವಿಚಾರಗಳು ಏನಾಗಿದಾವಲ್ಲ ಛಾಯೆ ಮಾದರಿ ಅಂತ ಹೇಳ್ತಾರೆ. ಅದನ್ನ ನಾವು ಕಳೆದ ವಾರ ಏನ್ ಮಾಡಿದ್ವಿ? ಬ್ಯೂಟಿಫುಲ್ ಆಗಿ ನಾವೇನ್ ಮಾಡಿದ್ವಿ? ಅರ್ಥ ಮಾಡ್ಕೊಂಡ್ರಿ. ಏನಂತ ಅರ್ಥ ಮಾಡ್ಕೊಂಡ್ರಿ? ಅಬ್ರಾಹಮು ಅಂತ ಒಬ್ನೇ ಮಗನಾಗಿರೋಂಥ ಇಸಾಕನ್ ಏನ್ ಮಾಡಿದ್ರು? ಬಲಿ ಕೊಟ್ರು. ಅದರ ಬಲಿ ಕೊಡೋದ್ ಮುಖಾಂತರ ಅವ್ನ ವಾಪಸ್ ಏನ್ ಮಾಡಿದ್ರು? ಜೀವಂತವಾಗಿ ಪಡ್ಕೊಂಡ್ರು. ಇದು ಯಾವ್ದಕ್ಕೆ ಛಾಯೆ ಅಂತ ನೋಡಿದ್ರಿ? ಅಬ್ರಾಹಂ ಯಾರಿಗೆ ಛಾಯೆ ಅಂತ ಹೇಳ್ಬೋದು ನಾವು? ಯಾರನ್ನ ಹೋಲಿಕೆ ಮಾಡ್ಬೋದು? ವೆರಿ ಗುಡ್, ವೆರಿ ಗುಡ್. ತಂದೆ ದೇವ್ರಿಗೆ ಏನ್ ಮಾಡ್ಬೋದು? ಹೋಲಿಕೆ ಮಾಡ್ಬೋದು. ಆಮೇಲೆ ಅಲ್ಲಿ ಇಸಾಕನ ಯಾರಿಗೆ ಹೋಲಿಕೆ ಮಾಡ್ಬೋದು? ವೆರಿ ಗುಡ್. ನೋಡ್ರ ಯೇಸು ಕ್ರಿಸ್ತಂಗೆ ಏನ್ ಮಾಡೋದು? ಹೋಲಿಕೆ ಮಾಡೋದು. ನೋಡ ಅಬ್ರಾಹ್ಮಿಗೆ ಒಬ್ನೇ ಮಗನ್ನ ತುಂಬಾ ಪ್ರೀತಿ ಮಾಡಿದ ಒಬ್ನೇ ಮಗನ ಏನ್ ಮಾಡಿದ್ರಲ್ಲ ಬಲಿ ಕೊಟ್ರು. ಅದೇ ತರ ನೋಡ್ಬೇಕಾರೆ ತಂದೆ ದೇವರು ತಾನು ಒಬ್ನೇ ಮಗನ ಅಂತ ಯೇಸು ಕ್ರಿಸ್ತನ್ ಮಾಡೋ ಬಲಿ ಕೊಟ್ರ ನೋಡಿದ್ರಿ. ಸರಿ, ಇವಾಗ ನಾವು ಕಳೆದ ವಾರ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಓದಿದ್ರಿ. ಇವೆಲ್ಲ ಛಾಯೆ ಆಗಿರ್ಬೇಕಾದ್ರೆ ಅಬ್ರಾಹಂ ಜೀವನ ನಡೆದಂತ ಎಲ್ಲಾ ವಿಷಯಗಳು ಛಾಯೆ ಆಗಿರ್ಬೇಕಾದ್ರೆ ಖಂಡಿತವಾಗೂ ಅಬ್ರಾಹ್ಮ್ಗಿರಂತ ಹೆಂಡತಿಯರು ಕೂಡ ಏನಾಗಿರ್ಬೇಕು? ಒಂದು ಛಾಯೆ ಇರ್ಬೇಕು ಅಲ್ವರ? ನೋಡಿ, ಅಬ್ರಾಹಮು ಇಸಾಕು ಛಾಯೆ, ಅಬ್ರಾಹಮು ಇಸಾಕು ರೆಬೆಕಾ ಛಾಯೆ, ಅಬ್ರಾಹಮು ಇಸಾಕು ರೆಬೆಕಾ ಇಲಿಯೇಸರ್ ಕೂಡ ಛಾಯೆ ಅಂತಂದ್ರೆ ಖಂಡಿತವಾಗೂ ಅಬ್ರಾಹ್ಮ್ಗಿರಂತ ಏನ್ರಿ 3 ಜನ ಪತ್ನಿಯರು ಕೂಡ ಏನಾಗಿರ್ಬೇಕು? ಛಾಯೆ ಆಗಿರ್ಬೇಕು. ಸರಿ, ಇವಾಗ ಹೇಳ್ರಿ, ಯಾರು ಹೇಳ್ತೀರಾ ಅಬ್ರಾಹ್ಮ್ಗಿರಂತ 3 ಜನ ಪತ್ನಿಯರ ಹೆಸರು ಯಾರು ಹೇಳ್ತೀರಪ್ಪ ನೋಡೋಣ? ಸಾರಳು, ಹಾಗರಳು. ಆಮೇಲೆ ಸಾರಾ ಯಜನಂತೆ ಸಾರಾಳು, ಹಾಗರಳು, ಮತ್ತೆ ಇನ್ನೇನಂತೆ ಕೇತುರಾಳು. ನೋಡ್ರ ಅಬ್ರಾಹ್ಮ ಜನ ಮದುವೆ ಆಗವ್ರೆ. ಒಬ್ರನ್ನ ಇಬ್ರನ್ನ ಮೂರ್ನ ನೋಡ್ರ. ಅಬ್ರಾಹ್ಮ ಏನ್ ಮಾಡೋರಂತೆ? ಸಾರಾ, ಅಘಾರ್ ಮತ್ತೆ ಕೇತುರ ಅಂತ ಅಂದ್ಬಿಟ್ಟು 3 ಜನ ಹೆಂಡತಿಯರು ಏನ್ ಮಾಡ್ತಾರೆ? ಅವರು ಮದ್ವೆ ಆಗ್ತಾರೆ ಅಲ್ವರ? ಸರಿ, ಇದನ್ನ ನಾವು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಸೊ ಬ್ಯಾಕ್ ಗ್ರೌಂಡ್ ಏನಪ್ಪ ಆಯ್ತು ಅಂತ ನಾವೇನ್ ಮಾಡೋಣ ಸ್ವಲ್ಪ ತಿಳ್ಕೊಳ್ಳೋಣ. ಅದರ ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಅಬ್ರಾಹ್ಮ್ ಏನ್ರಿ ಸಿಕ್ಕಾಪಟ್ಟೆ ಶ್ರೀಮಂತ ರೀ.
ಅವ್ನಿಗೆಲ್ಲ ರೀತಿ ಆಶೀರ್ವಾದಗಳು ಏನಾಗಿತ್ತು ಇತ್ತು, ಹೇರಳವಾಗಿ ಏನಾಗಿತ್ತು ಅವನ ಹತ್ರ, ದುಡ್ಡು ಸಂಪತ್ತೆಲ್ಲ ಏನಾಗಿತ್ತು ಇತ್ತು ಅಲ್ದರ. ಅವನಿಗೆ ಸುಂದರವಾಗಿರಂತ ಒಂದು ಹೆಂಡತಿ ಏನಾಗಿದ್ಲು ಇದ್ಲು. ಅದರ ಹೆಂಡತಿ ಹೆಸರು ಏನಂತೆ? ಸಾರಳ. ಸಾರಾಳು. ಸಾರಾಳು ಅಲ್ವರ. ಆದ್ರೆ ಸಾರಾಳಿಗೆ ಏನ್ರಿ ವಯಸ್ಸಾಗ್ತಾ ಇದೆ, ಏನಾಗ್ತಾ ಇಲ್ಲ, ಒಂದು ಮಗು ಇಲ್ಲ, ಒಂದು ವಾರಿಸ್ದಾರ್ ಏನಾಗಿಲ್ಲ, ಇಲ್ಲ. ಅಬ್ರಾಮ್ಗೆ ಮುದಿ ವಯಸ್ಸಾಗೋಯ್ತು, ಸಾರಾಗೂ ವಯಸ್ಸಾಗ್ತಾ ಇದೆ, ಎಷ್ಟು ಸುಂದರವಾಗಿದ್ರು ಸರಿ, ಎಷ್ಟು ಆಸ್ತಿ ಇದ್ರು ಸರಿ, ಏನಿಲ್ಲ ಇವ್ರಿಗೆ ಒಂದು ಮಗು ಇಲ್ಲ ಅಲ್ವರ. ಸರಿ, ಅದಕ್ಕೆ ಏನ್ ಮಾಡ್ತಾರೆ, ಸಾರಾ, ಅಯ್ಯೋ ನನ್ಗೆ ವಯಸ್ಸಾಗೋಯ್ತು, ಹಿಂಗೆ ಆಗ್ಬಿಟ್ರೆ ಹಿಂಗೆ ನಮ್ಮ ಮಕ್ಳಾಗಲ್ವಲ್ಲ, ದಯವಿಟ್ಟು ನೀವೇನ್ ಮಾಡಿ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಏನಪ್ಪ ಮಾಡ್ತಾಳೆ ಅಂತಂದ್ರೆ, ಏನ್ರಿ ಅಲ್ಲಿ ಐಗುಪ್ತ ದೇಶದಲ್ಲಿ ದಾಸಿಯಾಗಿರಂತ ಹಗಾರ್ನ ಕರ್ಕೊಂಬಂದು ಸಾರಾ ಏನ್ ಮಾಡ್ತಾರೆ ಅಂತಂದ್ರೆ ಅಬ್ರಾಮ್ಗೆ ಕೊಟ್ಟು ಏನ್ ಮಾಡ್ತಾರೆ, ಮದ್ವೆ ಮಾಡ್ತಾರೆ. ಮದ್ವೆ ಮಾಡಿದ ತಕ್ಷಣ ಏನಾಯ್ತು, ಯಾರು ಹುಟ್ಟಿದ್ರ? ಇಸ್ಮಾಯಿಲ್. ಇಷ್ಮಾಯೇಲ್. ನೋಡ್ರ, ಅಬ್ರಾಮು ಹಾಗಾರ್ನ ಮದ್ವೆ ಮಾಡ್ಕೋತಾರೆ. ಮದ್ವೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ರಿ, ಏನು ಕಾಲನೇ ಇಲ್ಲ, ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಇಷ್ಮೇಲ್ ಅಂತ ಒಂದು ಕೂಸು ಏನಾಗ್ತದೆ ಅಲ್ಲಿ ಪಡಿತಾರೆ ಅಲ್ದ್ರ. ಸರಿ, ಇಷ್ಮೇಲ್ ಅಂತ ಕೂಸು ಅಗಾರ್ಗೆ ಬಂದಿದ ತಕ್ಷಣ ಏನ್ರಿ ಆಯ್ತು ಅಲ್ಲಿ ಬಂದ್ಬಿಟ್ಟು ದೇವ್ರು ಬಿಟ್ಬಿಟ್ರ? ದೇವ್ರು ಬಿಡ್ಲಿಲ್ಲ ನೋಡ್ರಿ ಅಂತೀನಿ ಅದರ. ದೇವ್ರ ಏನ್ ಮಾಡ್ತಾರೆ, ತಿರ್ಗಾ ಬಂದ್ಬಿಟ್ಟು ವಾಗ್ದಾನ ಮಾಡ್ತಾರೆ, ನಿನಗಿರಂತ ಸಾರಾ ಮುಖಾಂತರನೇ, ನಿನ್ನ ಹೆಂಡತಿಯಾಗಿರಂತ ಸಾರಾ ಮುಖಾಂತರ ನಾನು ಏನ್ ಮಾಡ್ತೀನಿ, ಒಂದು ಸಂತತಿ ನಿನ್ ಕೊಡ್ತೀನಿ, ಆ ಸಂತತಿ ಮುಖಾಂತರ ಎಲ್ಲಾರ್ದು ಏನ್ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ, ದೂತರುಗಳ ಮುಖಾಂತರ ಮನೆಗೆ ಕಳ್ಸಿ ಏನ್ ಮಾಡ್ತಾರೆ ಹೇಳ್ತಾರೆ. ಯಾರ 3 ಜನ ದೂತರು ಮನೆಗೆ ಬರ್ತಾರಲ್ವ, ಅವಾಗ ಇದನ್ನ ಕೇಳ್ಬಿಟ್ಟು ಸಾರಾ ಏನ್ ಮಾಡ್ತಾಳೆ, ನಗ್ತಾಳೆ. ಏನಪ್ಪ, 90 ವಯಸ್ಸಾಗಿರೋ ನನಗೂ ಅದರ 100 ವಯಸ್ಸಾಗಿರೋಂಥ ಅಬ್ರಾಮಗೂ ಏನ್ರಿ ಭೋಗ ಆಗೋದು ಉಂಟಾ ಅಂತ ಏನ್ ಮಾಡ್ತಾಳೆ, ಮನ್ಸಲ್ಲಿ ಏನ್ ಮಾಡ್ತಾಳೆ, ನಕ್ಕಂತಾಳೆ ಅಲ್ವರ. ಅಬ್ರಾಮ್ ಏನ್ ಮಾಡ್ತಾರೆ, ಎದ್ದಿ ಬಿದ್ದಿ ನಗ್ತಾರೆ, ಅಯ್ಯೋ ದೇವ್ರೆ, ಈ ವಯಸ್ಸಲ್ಲಿ ಮಕ್ಳಾಗ್ತದ ದೇವ್ರೆ ಅಂತ ಅಂದ್ಬಿಟ್ಟು ಅಲ್ರ. ಅಂದ್ರೆ ಅಬ್ರಾಮ್ಗೆ ಅಷ್ಟೊಂದು ಖುಷಿ ಆಗ್ಬಿಡ್ತಾರೆ. ದೇವರು ವಾಗ್ದಾನ ಮಾಡಿರೋ ಪ್ರಕಾರನೇ ಕರೆಕ್ಟಾಗಿ ಅಬ್ರಾಮ್ಗೆ 100 ವರ್ಷ ಇರ್ಬೇಕಾದ್ರೆ ಯಾರು ಹುಡ್ತಾರೆ, ಇಸ್ಸಾಕ್ ಅಂತ ಮಗ ಏನ್ ಮಾಡ್ತಾರೆ ಹುಡ್ತಾರೆ. ಯಾರ ಮುಖಾಂತರ, ಸಾರಾ ಮುಖಾಂತರ ಏನ್ ಮಾಡ್ತಾರೆ, ಹುಡ್ತಾರೆ ಅಲ್ವರ. ಅದೇ ಏನು, ಅಬ್ರಾಮ್ಗೆ ತುಂಬಾ ಮುದ್ದಾಗಿರಂತ ಮಗನಾಗಿರಂತ ಇಸ್ಸಾಕನ ತುಂಬಾ ಪ್ರೀತಿ ಮಾಡಿ ಏನ್ ಮಾಡ್ತಾನೆ, ಅವನು ಸಾಕ್ತಾನೆ ಅಲ್ರ. ಸಾರಾ ಮತ್ತೆ ಇಬ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಸಾಕ್ತಾರೆ ಅದ್ರ. ಅದೇ ತರ ಪಕ್ಕದಲ್ಲಿ ಏನ್ರಿ ಜೊತೆಗೇನೆ ಯಾರು ಬೆಳಿತಾವ್ರೆ, ಇಷ್ಮೇಲು ಬೆಳಿತಾವ್ರೆ ಅಲ್ವರ. ಆದ್ರೆ ಬೆಳಿತಾ ಬೆಳಿತಾ ಏನಾಗ್ತಾರೆ ಅಂದ್ರೆ, ಇಬ್ರು ದೊಡ್ಡವ್ರು ಆಗ್ತಾ ಆಗ್ತಾ ಇಷ್ಮೈಲು ಏನ್ ಮಾಡ್ತಾನೆ, ಅಲ್ಲಿ ಇವನ್ನ ಗೇಲಿ ಮಾಡಕ್ ಏನ್ ಮಾಡ್ತಾರೆ, ಶುರು ಮಾಡ್ತಾರೆ. ಯಾರನ್ನ ಗೇಲಿ ಮಾಡೋದಕ್ಕೆ, ಯಾರನ್ನ ಗೇಲಿ ಮಾಡ್ತಾರೆ ಅವರು, ಇಸಾಕನ ಏನ್ ಮಾಡ್ತಾರೆ, ಗೇಲಿ ಮಾಡಕ್ ಏನ್ ಮಾಡ್ತಾರೆ, ಶುರು ಮಾಡ್ತಾರೆ ಅದರ. ಇದು ಯಾರಿಗಪ್ಪ ಇಷ್ಟ ಆಗೋದಿಲ್ಲ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಆಗಾರ್ಗೆ ಏನಾಗೋದಿಲ್ಲ, ಇದು ಇಷ್ಟ ಆಗೋದಿಲ್ಲ. ಆಗಾರ ಏನ್ ಮಾಡ್ತಾರೆ ಅದ್ಗೆ ನೋಡ್ರಿ, ಆ ದಾಸಿಯ ಮಗ ಏನ್ ಮಾಡ್ತಾರೆ, ನನ್ನ ಮಗನ ಗೇಲಿ ಮಾಡ್ತಾವ್ರೆ, ಇದಾಗಲ್ಲ, ನಾವ್ ಜೊತೆಗಿರಕ್ಕಾಗಲ್ಲ, ದಯವಿಟ್ಟು ಏನ್ ಮಾಡಿದೀನಿ, ಅವ್ರನ್ನ ದಾಸಿಯ ಮತ್ತೆ ದಾಸಿನ ಮಗನ ಸಪ್ರೇಟಾಗಿ ಕಳಿಸ್ಬಿಡಿ ಅಂತ ಅಂದ್ಬಿಟ್ಟು ತುಂಬಾ ಬೇಡ್ಕೊಂಡ. ಅವಾಗ ಅಬ್ರಾಮ್ ಏನ್ ಮಾಡ್ತಾನೆ, ದಾಸಿ ಮತ್ತೆ ದಾಸಿ ಮಗನ್ ಏನ್ ಮಾಡ್ತಾರೆ, ಇಬ್ರದ್ದು ಕಳಿಸ್ಬಿಡ್ತಾರೆ ಅದರ. ಕಳಿಸ್ಬಿಟ್ಟಿದ ತಕ್ಷಣ ಏನಾಗ್ತದೆ, ಇವರಿಬ್ರು ಆಸ್ತಿ ಗಿಸ್ತಿ ಏನ್ ಕೊಡಲ್ಲ, ದುಡ್ಡು ಕೊಡಲ್ಲ, ಸ್ವಲ್ಪ ರೊಟ್ಟಿ ತಿನ್ನೋದಿಕ್ಕೆ ನೀರು ಕೊಟ್ಬಿಟ್ಟು, ತಿನ್ನೋದಿಕ್ಕೆ ರೊಟ್ಟಿ ಕೊಟ್ಬಿಟ್ಟು, ಕುಡಿಯಕ್ಕೆ ನೀರು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ನೋಡ್ತೀನಿ. ಹೋಗಿ ಅರಣ್ಯದಲ್ಲಿ ಭಯಂಕರ ಕಷ್ಟಪಡ್ತಾರೆ ನೋಡಿದ್ದೀನಿ. ಇನ್ನೇನೋ ತನಗಿರಂತ ಮಗು ಇಷ್ಮೇಲ್ ಏನಾಗಬೇಕು, ಸಾಯ್ಬೇಕು. ಆ ಸಾಯಂತ ಸನ್ನಿವೇಶಕ್ಕೆ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ ನೋಡ್ರಿ ಅಂತೀನಿ ಅಂದ್ರ. ಅವಾಗ ಏನ್ರಿ ಹಾಗಾರ ದೇವತೆ ಮೊರೆ ಇಡ್ತಾಳೆ, ದೇವ್ರೇ ದಯವಿಟ್ಟು ನನ್ನ ಮಗನ ಕೈ ಬಿಡ್ಬೇಡ, ದಯವಿಟ್ಟು ನನ್ನ ಮಗನ ಸಾಯಿದ ರೀತಿಲಿ ಕಾಪಾಡೋ ದೇವ್ರೆ ಅಂತ ಹೇಳ್ಬೇಕಾರೆ, ದೇವ್ರ ಏನ್ ಮಾಡ್ತಾರೆ, ಒಬ್ಬ ದೂತನ್ನ ಕಳಿಸಿ ಆ ದೂತನ ಮುಖಾಂತರ ಏನ್ ಮಾಡ್ತಾರೆ, ನೀರಿನ ಬುಗ್ಗೆನ ಏನ್ ಮಾಡ್ತಾರೆ ನೋಡಿಸ್ತಾರೆ. ಆ ನೀರಿನ ಬುಗ್ಗೆ ಬಂದ ನೀರನ್ನ ತಗೊಂಡು ಯಾರಿಗೆ ರಕ್ಷಣೆ ಹೊಂದ್ತಾರೆ ಅಂತ ನೋಡೋದಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಏನ್ರಿ, ಆಗಾರ್ ಮತ್ತೆ ಆಗಾರನ ಮಗನಾಗಿಂತ ಇಷ್ಮೇಲ್ ಏನ್ ಮಾಡ್ತಾರೆ, ರಕ್ಷಣೆನ ಹೊಂದ್ತಾರೆ ನೋಡ್ರಿ. ಇವಾಗ ಇಲ್ಲಿ ಇಷ್ಮೇಲು ಇಷ್ಟೆಲ್ಲ ಕಷ್ಟಪಡ್ತಾ ಇರ್ಬೇಕಾರೆ ಪ್ಯಾರಲಲ್ ಆಗಿ ಏನಾಗ್ತಾರೆ, ಇಸಾಕನಿಗೆ ಮದ್ವೆ ಏನಾಗ್ತಾರೆ, ಸಿದ್ಧತೆಗಳು ನಡೀತಾರೆ. ಲಾಸ್ಟ್ ವೀಕ್ ನೋಡಲ್ಲ, ರೆಬೆಕ್ಕನ ಕರ್ಕೊಂಬರ್ತಾರೆ, ಎಲೀಸರು ಕರ್ಕೊಂಬಂದಿ ಮೇಲೆ ಏನ್ ಮಾಡ್ತಾರೆ, ಇಸಾಕನಿಗೆ ಮದ್ವೆ ಆಗ್ತದೆ. ಅದರ ಪ್ಯಾರಲಲ್ ನಡೀತಾರೆ ನೋಡ್ತೀನಿ. ಇಲ್ಲಿ ಇಷ್ಮೇಲ್ ಕಷ್ಟಪಡ್ತಾ ಇದ್ರೆ, ಇಲ್ಲಿ ಐಸಾಕ್ ಬೆಳಿತಾವನೆ, ಐಸಾಕ್ಗೆ ಏನ್ ಮಾಡ್ತಾರೆ, ರೆಬೆಕ್ಕನ್ನ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಕರ್ಕೊಂಬರ್ತಾವ್ರೆ ಅಲ್ವರ. ಸೊ ರೆಬೆಕ್ಕದು ಫುಲ್ ಎಲ್ಲ ಸೆಲೆಕ್ಷನ್ ಎಲ್ಲ ಆಗಿದ್ಮೇಲೆ ಏನಾಗ್ತದೆ, ರೆಬೆಕ್ಕನ ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ, ಎಲೀಸನ್ ಕರೆಸ್ಬಿಟ್ಟು
ಏಸರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾ ಅಲ್ವರ? ಹಾ ಯಾವ ಸ್ತ್ರೀ ನನಗೂ ನನ್ನ ಒಂಟೆಗಳಿಗೆ ಕುಡಿಯಕ್ಕೆ ನೀರು ಕೊಡ್ತಾರ, ಆ ಸ್ತ್ರೀ ಏನಾಗಿರ್ಲಿ? ಹಾ ನಮ್ಮ ಇಸಾಕನ್ ಏನಾಗಿರ್ಲಿ? ಹಾ ಅಲ್ವರ? ಹ್ಮ್ ಅಂದ್ರೆ ಹೆಂಡತಿ ಆಗಿರ್ಲಿ ಅಂತ ಹೇಳ್ತಾರೆ. ಹಾ ಎಷ್ಟು ಸುಂದರವಾಗಿದ್ಲು, ನೀರು ಬಗ್ಸಿ 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 ಏನ್ ಮಾಡ್ತಾಳೆ, ಒಂಟೆ ಕೊಡ್ತಾಳೆ. ಎಲಿಯೇಜರ್ ಬಾಯಿ ಮುಚ್ಕೊಂಡ್ಬಿಡ್ತಾವ್ರು, ಏನ್ರಪ್ಪ ದೇವ್ರು ಇದಕ್ಕಿಂತ ಬೇಕು ಆಶೀರ್ವಾದ ಮಾಡಿರೋದು ಅಂತ ಏನ್ ಮಾಡ್ತಾರೆ, ರೆಬೆಕ್ಕನ ಕೇಳ್ಕೊಂಬಿಟ್ಟು ರೆಬೆಕ್ಕ ಕರ್ಕೊಂಡೇ ಬಂದ್ಬಿಡ್ತಾರೆ ಸೀದಾ ಎಲ್ಲಿಗೆ? ಇಸಾಕನ್ಗೆ. ಇಸಾಕನ್ಗೆ ಮದುವೆ ಮಾಡಕ್ಕೆ ಇಸಾಕನ್ ನೋಡಿದ ತಕ್ಷಣ ರೆಬೆಕ್ಕ ಒಂಟೆಯನ್ನು ಹಿಡಿದ್ಬಿಟ್ಟು ಮುಸ್ಕೇನ್ ಮಾಡ್ತಾಳೆ, ಹಾಕೊಂಡ್ಬಿಡ್ತಾಳೆ. ಅಲ್ವರಾ? ಸರಿ, ಅವಾಗ ಗುಡಾರ ಕರ್ಕೊಂಡು ಹೋಗ್ತಾರೆ, ಇಬ್ರು ಏನ್ ಮಾಡ್ತಾರೆ, ಸಂತೋಷವಾಗಿರ್ತಾರೆ ಅಂತ ಸತ್ಯವೇದದಲ್ಲಿ ನಮಗೆ ಕೊಟ್ಟಿದೆ. ಇದಾಗಿದ್ಮೇಲೆ ಅಬ್ರಾಮ್ ಏನ್ ಗೊತ್ತಾ ಮಾಡ್ತಾರೆ, ಇನ್ನೊಂದು ಮದುವೆ ಆಗ್ತಾರ್ರಿ. ಏನ್ರಿ? ಅಬ್ರಾಮ್ ಯಾರನ್ನ ಮದುವೆ ಆಗ್ತಾರೆ? ಇನ್ನೊಬ್ಬರ ಮದುವೆ ಆಗ್ತಾರೆ. ಅವ್ರ ಹೆಸ್ರೇ ಏನೋ ಯಾರದು ಮೂರನೇ ಹೆಂಡತಿ ಹೆಸರೇನೋ? ಕೆತ್ತೂರಾಳ್ ಸರ್. ಕೇತುರಾಳು. ಅಲ್ಲರ? ಕೇತುರಾಳ್ಗೆ ಜನ ಮಕ್ಳಿರ್ತಾರೆ. ಓದಿ ನೋಡೋಣ, ಆದಿಕಾಂಡ 25ನೇ ಅಧ್ಯಾಯ 1-2. ಆದಿಕಾಂಡ 25ನೇ ಅಧ್ಯಾಯ 1-2. ಅಬ್ರಹಾಮನು ಕೆಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಆಕೆ ಅವನಿಗೆ ಜಿಮ್ರಾನ್, ಯೋಕ್ಷಾನ್, ಮೇದಾನ್, ಮಿದ್ಯಾನ್, ಇಷ್ಬಾಕ್, ಶೂಹ ಇವರನ್ನು ಹೆತ್ತಳು. ಹೋ ಏನ್ರಿ, ಅಬ್ರಾಮು ಏನ್ರಿ ಇಸ್ಸಾಕ್ ಹೋಗಿ ಮದ್ವೆ ಆಗಿದ್ಮೇಲೆ ಯಾರನ್ನ ಮದ್ವೆ ಆಗ್ತಾರಂತೆ? ಕೇತುರಾಳನ ಮದ್ವೆ ಆಗ್ತಾರಂತೆ. ಕೇತುರಾಳನ ಮದ್ವೆ ಆಗಿ ಎಷ್ಟು ಜನ ಮಕ್ಕಳನ್ನ ಪಡಿತಾರೆ? 4 ಜನ. ಹ? ಎಷ್ಟು ಜನ ಮಕ್ಳ? 6 ಜನ ಸರ್. 6 ಜನ. 6. ಹೆಸರು ಹೇಳಿ ನೋಡೋಣ, ಯಾರ ಹೆಸರು? ಜಿಮ್ರಾನ್, ಜಿಮ್ರಾನ್, ಯೋಕ್ಷಾನ್, ಯೋಕ್ಷಾನ್, ಮೇದಾನ್, ಮೇದನ್, ಮಿದ್ಯಾನ್, ಮಿದ್ಯಾನ್, ಇಷ್ಬಾಕ್, ಶೂಹ. ಶೂಹ. ವೆರಿ ಗುಡ್. ಅಲ್ವರ? ಜಿಮ್ರಾನ್, ಯೋಕ್ಷಾನ್, ಮೇದಾನ್, ಮಿದ್ಯಾನ್, ಇಷ್ಪಾಕ್, ಶುವ. ನೋಡಿ ಹೆಂಗೈತೆ ಹೆಸರುಗಳು. ಅಲ್ವರ? 6 ಜನನ. ಇವಾಗ ಅಬ್ರಾಮ್ಗೆ ಇಸಾಕ್ ಹುಟ್ಟೋದು ಏನಾಗಿತ್ತು 100 ವರ್ಷದಲ್ಲಿ? ಏನಾಗಿತ್ತು? ಅದೇ ಕಷ್ಟವಾಗಿತ್ತು. ಕರೆಕ್ಟಾ? 100 ವರ್ಷದಲ್ಲಿ ಇಸಾಕ್ ಹುಟ್ಟೋದು ಏನಾಗಿತ್ತು ಅವ್ನಿಗೆ? ಕಷ್ಟವಾಗಿತ್ತು. ಆಗಿರ್ಬೇಕಾರೆ ಇಸಾಕನ್ಗೆ ಮದುವೆ ಆಗಿದ್ಮೇಲೆ ಇವ್ರು ಇನ್ನೊಂದು ಹೆಂಡ್ತಿನ ಮದುವೆ ಮಾಡ್ಕೊಂಡು 6 ಜನ ಮಕ್ಳು ಎತ್ತಿತ್ತು. ಹೆಂಗಿದೆ? ಭಯಂಕರ ಶಾಕಿಂಗ್. ಆದ್ರೆ ಸತ್ಯವೇದಲ್ಲಿ ಐತೆ. ಮತ್ತೆ ಇವೆಲ್ಲ ಏನು? ಒಂದಲ್ಲ ಎರಡಲ್ಲ 6 ಜನ ಮಕ್ಳು. ಯಾಕೆ 6 ಕೊಟ್ಟವ್ರೆ? ಕರೆಕ್ಟಾ? ಅಂದ್ರೆ ಇದ್ರಲ್ಲಿ ಏನು ಅರ್ಥ ಇದೆ? ಕರ್ತನಲ್ಲಿ ಪ್ರೀತಿ ಕಳೆದ ವಾರ ನೋಡಲ್ಲ ಛಾಯೆ ಮತ್ತೇನ್ರಿ ನಿಜ ಸ್ವರೂಪ. ನಿಜ ಸ್ವರೂಪ. ಕರೆಕ್ಟಾ? ಹಂಗಾರೆ ಇವಾಗ ನೋಡಿದೆಲ್ಲ ಏನ್ರಿ ಒಂದು ಕತೆ ಛಾಯೆ. ಸರಿ, ಇದು ನಿಜ ಸ್ವರೂಪ ಏನು ಅಲ್ವರ? ನೆರಳು ಮತ್ತೆ ನಿಜ ಸ್ವರೂಪ ಏನಾಗಿರ್ಬೇಕು ಇರ್ಬೇಕಲ್ಲ. ಹಂಗಾರೆ ಏನು? ಕರ್ತನಲ್ಲಿ ಪ್ರೀತಿ ಅವಾಗೆ ಹೊಡೆದಂತ ರೀತಿಯಲ್ಲಿ ಇವೆಲ್ಲ ಏನ್ರಿ ಕ್ರಿಸ್ತನಲ್ಲಿ ನೆರವೇರಂಥದ್ದು. ಹೊಸ ಒಡಂಬಡಿಕೆ ಕ್ರಿಸ್ತನ ಬಂದಿದ ನಂತರ ನೆರವೇರಂಥದ್ದು. ಇವಾಗ ಅಬ್ರಾಮ್ ಅಂದ್ರೆ ತಂದೆಯಾದ ದೇವರು, ಇಸಾಕ್ ಅಂದ್ರೆ ಯಾರ್ರಿ? ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತ ಅಂತ ನೋಡ್ರಿ. ಹಂಗಾರೆ ಅಬ್ರಾಮ್ಗಿರಂತ 3 ಜನ ಹೆಂಡತಿಯರು ಯಾರು ಅಂದ್ರ ಇವರು ಯಾರಾಗಿರ್ಬೇಕು ಅಂತಂದ್ರೆ ಇದು ಏನೋ ಒಂದು ಇದ್ದೇ ಇರ್ಬೇಕಲ್ವಾ ಅಂತ ಸತ್ಯವೇದ ನೋಡಿದ್ರೆ ಇದನ್ನ ಅಪೋಸ್ಟಲ್ ಪೌಲ್ ಹೇಳ್ತಾರೆ. ಇವ್ರು ಯಾರು, ಇವ್ರು ಯಾರಿಗೆ ಸೂಚನೆ ಆಗಿದೆ ಅಂತ ಅಪೋಸ್ಟಲ್ ಪೌಲ್ ಹೇಳ್ತಾರೆ. ನೋಡಿ ಎಲ್ಲೋದನ ಗಲಾತ್ಯರ್ 4ನೇ ಅಧ್ಯಾಯ 22-24. ಗಲಾತ್ಯರ್ 4ನೇ ಅಧ್ಯಾಯ 22-24. ಗೋಪಾಲ ಭದ್ರ ಓದ್ತೀರಾ? ಹ್ಮ್. ಗಲಾತ್ಯ 23. 4ನೇ ಅಧ್ಯಾಯ 22-24. ಹೌದು. ಅದರಲ್ಲಿ ಬರೆದಿರುವುದೇನೆಂದರೆ, ಹ್ಮ್. ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಹ್ಮ್. ಒಬ್ಬನು ಸೊತ್ತಿನಿಂದ ಹುಟ್ಟಿದವನು, ಹ್ಮ್. ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ಹ್ಮ್. ಹ್ಮ್. ಓದ್ರಿ, ಬಿಡ್ಬಿಡ್ದ ಓದ್ಬೇಕು. ಸೊತ್ತಿನ ಮಗನು ಸ್ವಾಭಾವಿಕ. ಈ ಸಂಗತಿ ಹೇಗೆಂದರೆ, ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಹಾ. ಒಡಂಬಡಿಕೆ ಹಾ. ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ಹಾ. ದಾಸ್ಯತ್ವದಲ್ಲಿರಬೇಕಾದ ಮಕ್ಕಳನ್ನು ಹಾ. ಇರುವಂತದ್ದು. ಹಾ. ಅದೇ ಹಾಗರ್ ಅಂದರೆ ಹಾ. ಅರಬಸ್ಥಾನದಲ್ಲಿರುವ ಹಾ. ಸೀನಾಯಿ ಪರ್ವತ. ಹಾ. ಅವಳು ಈಗಿನ ಯೆರೂಸಲೇಮ್ ಎಂಬುವಳಿಗೆ ಸರಿ ಬೀಳುತ್ತಾಳೆ. ನೋಡ್ರ ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ.
ಹಾ ಸಾಕು ಬರ್ತಾರೆ. ಥ್ಯಾಂಕ್ ಯು. ಸದ್ಯ ನೋಡ್ಬೇಕ್ರೆ ಇವೆರಡು ಸ್ತ್ರೀಗಳೇನ್ರಿ ಎರಡು ಏನಂತಂತಾರ ಒಡಂಬಡಿಕೆಗಳು. ಒಡಂಬಡಿಕೆಗಳು ಅಂತಂದ್ರು. ನೋಡ್ರಿ ಅಬ್ಸರ್ವ್ ಮಾಡಿದ್ರೆ ವಾಕ್ಯನ ಅಲ್ವರ ಅದಕ್ಕೆ ಓದ್ಬೇಕು, ಗಮನ ಇಡ್ಬೇಕು ನೋಡ್ರಿ ಅಂತೀನಿ ಹೇಳ್ತಾರೆ. ಎರಡು ಒಡಂಬಡಿಕೆಗಳು ಹಂಗಂದ್ರೆ ಎರಡು ಸ್ತ್ರೀಗಳು ಅಂತಂದ್ರೆ ಏನ್ರಿ ಒಡಂಬಡಿಕೆಗಳು. ಏನಿದು ಒಡಂಬಡಿಕೆ ಅಂತಂದ್ರೆ ಅಂದ್ರೆ ಒಡಂಬಡಿಕೆ ಏನು ಅರ್ಥ? ಏನು ಒಡಂಬಡಿಕೆ ಅಂದ್ರೆ ಇವಾಗ ಬೈಬಲ್ ಒಡಂಬಡಿಕೆ ಅಂತ ಬರ್ತಾರೆ. ಇದನ್ನ ನಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ಕಾಲದಲ್ಲಿ ಹೇಳ್ಬೇಕಂದ್ರೆ ಏನದು? ಒಪ್ಪಂದ. ಒಪ್ಪಂದ, ಅಗ್ರಿಮೆಂಟ್. ಕರೆಕ್ಟಾ? ಅಗ್ರಿಮೆಂಟ್ ಅಲ್ವರ? ಏನಪ್ಪ ಒಡಂಬಡಿಕೆ ಅಂತಂದ್ರೆ ಅಗ್ರಿಮೆಂಟ್ ಅಲ್ವರ? ಸರಿ, ಇವಾಗ ನಾವು ಅಗ್ರಿಮೆಂಟ್ ಏನಿಗೆ ಮಾಡ್ಕೊಂತೀರಿ ಹೇಳ್ರಿ? ಅಗ್ರಿಮೆಂಟ್ ಏನಿಗೆ ಮಾಡ್ಕೊಂತೀರಿ? ಯಾವ್ದಾದ್ರು ಒಂದು ಖರೀದಿ ಮಾಡಕ್ ಹೋಗ್ಬೇಕಂದ್ರೆ ಏನಾದ್ರು ಮಾಡ್ಕೋಬೇಕಂದ್ರೆ ಅದು ಸರಿ, ಒಪ್ಪಂದ ಮಾಡ್ಕೊಂಬೋದಲ್ವಾ? ಯಾಕೆ ಅಗ್ರಿಮೆಂಟ್ ಮಾಡ್ಕೊಂತೀರಿ? ಒಪ್ಪಂದಕ್ಕೂ ಅಗ್ರಿಮೆಂಟ್ಗೂ ವ್ಯತ್ಯಾಸ ಇದೆಯಾ? ನಂಬಿಕೆ ಇದು ಖರೀದಿ ಮಾಡ್ಬೇಕು. ಹಾ ನೋಡ್ರಿ, ಇವಾಗ ನಾವು ಒಪ್ಪಂದ ಮಾಡ್ಕೊಂತೀರಿ ಅಲ್ವರ? ಏನಪ್ಪ ಒಪ್ಪಂದ ಅಂತಂದ್ರೆ ನಾನು ನಿಮಗೆ ಖಂಡಿತವಾಗೂ ಏನ್ ಮಾಡ್ತೀನಿ, 10 ಕೋಟಿ ರೂಪಾಯಿ ಅಂತ ಒಪ್ಪಂದ ಮಾಡ್ಕೊಂತೀನಿ. ಇಬ್ರು ಕೈ ಜೋಡಿಸ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಒಪ್ಪಂದ ಮಾಡ್ಕೊಂತೀನಿ ಅಲ್ವಾ? ಆದ್ರೆ ನಾನು ನಿಮ್ಗೆ ಕೊಡ್ಲಿಲ್ಲ ಅಂತ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಇದು. ಅದೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಲ್ಲ, ಒಪ್ಪಂದ ತಾನೇ ಮಾಡ್ಕೊಂಡಿರೋದು. ನಾವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಒಪ್ಪಂದ ಮಾಡ್ಕೊಂಡಿದ್ದು. ಒಪ್ಪಂದ ಏನ್ರಿ? ಬರೀ ಮಾಯ ಮಾತಲ್ಲಿ ಹೇಳಿರೋದು, ನಾನು ಇನ್ನೂ ಬರ್ಕೊಟ್ಟಿಲ್ಲ ನಿಮ್ಗೆ. ನನ್ಗೆ ಬರ್ಕೊಟ್ಟಿದ್ದೀನಾ? ಹೇಳ್ರಿ, ಬರ್ಕೊಟ್ಟಿದ್ದೀನಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಮತ್ ಬಾಯಿ ಮಾತಲ್ಲಿ ಹೇಳಿರೋದು ನಂಬೋದಾ? ನಂಬಂಗಿಲ್ಲ. ನಂಬಂಗಿಲ್ಲ. ಅದಕ್ಕೇನೆ ಅಗ್ರಿಮೆಂಟ್ ಅಂತ ಏನ್ ಮಾಡೋದು ಈ ಕಾಲದಲ್ಲಿ ಮಾಡೋದು. ಮನೇನ ಲೀಸಿಗೆ ತಗೊಂಡ್ರೆ, ಮನೇನ ಬಾಡಿಗೆಗೆ ತಗೊಂಡ್ರೆ, ಬೋಗಿಗೆ ತಗೊಂಡ್ರೆ, ಮನೆ ಪರ್ಚೇಸ್ ಮಾಡಿದ್ರೆ ಏನ್ ಮಾಡ್ತೀರಿ? ಅಗ್ರಿಮೆಂಟ್ ಮಾಡ್ಕೊಂತೀರಿ. ಏನಕ್ಕೆ ಅಗ್ರಿಮೆಂಟ್ ಮಾಡ್ತೀರಿ? ದುಡ್ಡು ತಗೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ನಮಗೆ? ಮೋಸ ಮಾಡ್ತಾರೆ. ಅರ್ಥ ಆಯ್ತರ? ಅದಕ್ಕೆ ನೋಡ್ಬೇಕಾರೆ ಒಂದು ಅಗ್ರಿಮೆಂಟ್ ಅಂತ ಏನ್ ಮಾಡೋದು ಅಲ್ವರ? ನೋಡಿ, ಬರೀ ಬಾಯಿನಲ್ಲಿ ಮಾತೇನ್ ಮಾಡಕ್ ಹೋಗಲ್ಲ, ಹೇಳಕ್ ಹೋಗಲ್ಲ. ಸರಿ, ಇವಾಗ ದೇವ್ರು ಏನಕ್ಕೆ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ರು? ಅದೇ ಒಡಂಬಡಿಕೆ ಅಂತ ಬಂದ ಟರ್ಮ್ ಅಗ್ರಿಮೆಂಟ್ಗೆ ಸಮಾನ. ಏನಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ರು? ಹಂಗ ದೇವ್ರು ಯಾರ ಹತ್ರ ಅಗ್ರಿಮೆಂಟ್ ಮಾಡಿದಾರಾ, ಒಡಂಬಡಿಕೆ ಮಾಡಿದ್ರಾ ಅಂತಂದ್ರೆ ಎಸ್, ದೇವರು ಒಡಂಬಡಿಕೆನ ಮಾಡಿದ್ದಾರೆ ಅಲ್ವರ? ಯಾರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅದರ? ಮೊದಲು ದೇವತೆ ಒಡಂಬಡಿಕೆ ಮಾಡ್ಕೊಂಡಿದ್ದು ಯಾರ ಜೊತೆ ಗೊತ್ತಾ? ಆದಾಮನ ಜೊತೆಗೆ. ನೋಡಿ, ಓದೋಣ. ಓದ್ಸಿಯ 6ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಓದ್ರಿ ಯಾರಾದ್ರ? ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಅಲ್ಲಲ್ಲಿ ನನಗೆ ದ್ರೋಹ ಮಾಡಿದ್ದಾರೆ. ನೋಡ್ರ, ಪ್ರಾಪಂಚಿಕರಂತೆ ಏನ್ ಮಾಡಿದ್ದಾರೆ? ನನ್ನ ಒಡಂಬಡಿಕೆಯನ್ನು ಮೀರಿದ್ದಾರೆ. ನಾವು ತಮಿಳ್ ಯಾರೋ ಇದ್ದಾರೆ ಇಲ್ಲಿ? ತಮಿಳ್ ಯಾರು ಇಲ್ಲಲ್ಲ? ತಮಿಳ್ ಇಲ್ಲ. ತೆಲುಗು ఉందా ಬ್ರದರ್? ಯಾರ దగ్గర తెలుగు ఉందా? చదువుతున్నారా? చదవండి. 6:7 చదవండి. ఆదాము నిబంధన మీరినట్లు వారు నా ఎడల విశ్వాస ఘాతకులై నా నిబంధనము మీరి ఉన్నారు. చూసారా ఏం ఇచ్చారా? ఆదాములు ఏం చేశారా? ఒడంబడికే నిబంధనే మీరున్నారు. చూసారా? బాగా ఇచ్చారు ಇಲ್ಲ తెలుగు ನೋಡ್ರಿ ಹೆಸರು ಕೊಟ್ಟಾರೆ. ಆದಾಮ್ ಏನ್ ಮಾಡೋರಂತೆ? ಒಡಂಬಡಿಕೆನ ಏನ್ ಮಾಡೋರಂತಲ್ಲಿ ಮೀರಿದ್ದಾರೆ. ಕನ್ನಡದಲ್ಲಿ ಹಾಕ್ಬಿಟ್ರು ದ್ರೋಹಿಗಳು ಅಂತ. ಹಾಕೋದು ಆದಾಮ ಹೆಸರು, ಹೇಗ್ ಬೇಜಾರು ಭಯ. ಆದಾಮನು ಮೀರಿರೋ ತರ ಒಡಂಬಡಿಕೆಯನ್ನ ಮೀರಿದ್ರಂತೆ. ಹಂಗಾರೆ ಆದಾಮ ಒಡಂಬಡಿಕೆ ಮಾಡ್ಕೊಂಡಿದ್ರು ದೇವ್ರ ಹತ್ರ. ದೇವರೇ, ನಾನೆಲ್ಲಾ ಮಾತುಗಳಿಗೆ ವಿಧೇಯನಾಗಿರ್ತೀನಿ, ತಿನ್ಬಾರ್ದಾಗಿದ್ದ ಹಣ್ಣನ್ನ ತಿನ್ಬಾರ್ದು, ತಿನ್ನಲ್ಲ ಅಂತ ಒಡಂಬಡಿಕೆ ಮಾಡ್ಕೊಂಡಿದ್ರು. ಅದನ್ನ ಮೀರಿದ್ ನಡೆದವಾಗ ಏನಾಯ್ತು? ಇವ್ರಲ್ಲಿ ಪಾಪ ಏನಾಯ್ತು? ಬಂತು, ಒಡಂಬಡಿಕೆ ಮುರಿದು ಹೋಯ್ತು. ಸರಿ, ದೇವ್ ನೆಕ್ಸ್ಟ್ ಯಾರ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ರು ಆದಾಮ್ ನಂತರ? ಅವಳ. ಅಯ್ಯೋ, ಗಂಡ ಅಂತ ಅಗ್ರಿಮೆಂಟ್ ಮಾಡ್ಬೇಕು, ಹೆಂಡತಿದು ಕೂಡ ಮಾಡ್ಬೇಕಾ? ಯಾರ ಹತ್ರ? ನೆಕ್ಸ್ಟ್ ಯಾವ ಮನುಷ್ಯನ ಹತ್ರ ಮಾಡೋದು ದೇವ್ರ ಒಡಂಬಡಿಕೆ?
ಯೋಹಾನ. ಯೋಹಾನನ ಕರೆಕ್ಟಾಗಿ ಜ್ಞಾಪಿಸ್ಕೊಳ್ಳಿ. ಅಬ್ರಾಮ್ ಸರ್. ಆದಾಮ್ ಆಗಿದ ನಂತರ ಯಾರ ಹತ್ರ ಮಾಡ್ಕೊಂಡ್ರು ದೇವ್ರ ಒಡಂಬಡಿಕೆ? ನೋನ್. ನಾವು ಹತ್ರ ಮಾಡ್ಕೊಂಡ್ರ ಇಲ್ವೋ? ಏನಂತ ಹೇಳ್ತಾರೆ? ಇನ್ಮೇಲೆ ಇಡೀ ಜಗತ್ನ ಜಳಪಳೆಯಿಂದ ನಾಶ ಮಾಡಲ್ಲ ಅಂತ ನಾನೇನ್ ಮಾಡ್ತಿದ್ದ ಒಡಂಬಡಿಕೆ ಮಾಡ್ಕೊಂತೀನಿ. ನಾನ್ ನಿನ್ನ ಹತ್ರ ಮಾಡಂತ ಒಡಂಬಡಿಕೆಗೆ ಈ ಆಕಾಶದಲ್ಲಿ ಅಂತ ಮುಗಿಲ್ ಬಿಲ್ ಏನಾಗಿದೆ ಅಂತ ಅಲ್ಲಿ ಅಲ್ಲಿ ಒಂದು ಸೂಚನೆ ಆಗಿದೆ, ಒಂದು ಚಿಹ್ನೆ ಆಗಿದೆ ಅಂತ ಹೇಳ್ತಾರೆ. ಕರೆಕ್ಟಾ? ನೋಡಿ ಓದೋಣ. ಆದಿಕಾಂಡ 9ನೇ ಅಧ್ಯಾಯ 11ರಿಂದ 13 ಓದ್ರಿ. ಯಾರೋತ್ತೀರಾ? ರಮೇಶ್ ಆ ಓದಿ. ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ. ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು. ದೇವರು ಮತ್ತು ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲಾ ತಲಾಂತರಗಳಲ್ಲಿ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ನೋಡ್ರ, ಮೇಲೆ ಇಟ್ಟಂತ ಮುಗಿಲ್ ಬಿಲ್ ಏನಾಗಿರ್ತಾರೆ? ಗುರುತಾಗಿರ್ತದ. ದೇವ್ರ ಏನ್ ಮಾಡ್ತಾರೆ? ಒಡಂಬಡಿಕೆ ಮಾಡ್ಕೊಂತ ನೋಡ್ರಿ ಕರ್ತನಲ್ಲಿ ಪ್ರೀತಿಗಳೇ ಅಲ್ವರ. ಆಮೇಲೆ ನೆಕ್ಸ್ಟ್ ದೇವ್ರ ಇನ್ಯಾತ್ರ ಒಡಂಬಡಿಕೆ ಮಾಡ್ಕೊಂಡ್ರು ಅಂತಂದ್ರೆ ಯಾರ ಹತ್ರ? ಅಬ್ರಹಾಮನ ಹತ್ರ. ಅಂದ್ರ ತನ್ನ ಮಗನ್ನೇ ಬಲಿ ಕೊಡೋ ಸಿದ್ಧವಾಗಿರೋ ದೇವ್ರ ಏನ್ ಮಾಡ್ತಾರೆ? ಅಬ್ರಹಾಮ ತನ್ನ ಒಡಂಬಡಿಕೆ ಏನ್ ಮಾಡ್ಕೊಂತಾರೆ ಅಲ್ರ. ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ? ಎಲ್ಲಾರನ್ನೂ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಅಲ್ವರ. ಸರಿ, ಇವಾಗ ಅಬ್ರಹಾಮ್ ಹತ್ರ ದೇವ್ರ ಏನ್ ಮಾಡ್ತಾರೆ? ಒಂದು ಒಡಂಬಡಿಕೆ ಮಾಡ್ಕೊಂತಾರ ಅಲ್ರ. ನೋಡಿ ಎಂತ ಒಡಂಬಡಿಕೆ ಮಾಡ್ಕೊಂಡ್ರ ವಾಕ್ಯ ನಿಲ್ಲಿಸಿದ್ವಿ ಓದನ. ಜೋಸಫ್ ಬ್ರದರ್ ಓದ್ತೀರಾ? ಆದಿಕಾಂಡ 22ನೇ ಅಧ್ಯಾಯ 16ರಿಂದ 18 ಬ್ರದರ್. ಜೋಸಫ್ ಬ್ರದರ್ ಓದಿ. ಆದಿಕಾಂಡ 22 16ರಿಂದ 18 ಬ್ರದರ್. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಬ್ಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ವೆರಿ ಗುಡ್ ಅಲ್ವರ. ನೋಡಿ ಇಲ್ಲಿ ದೇವತರ ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ ಅಲ್ವರ. ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡೇ ಮಾಡ್ತೀನಿ. ಆಕಾಶದ ನಕ್ಷತ್ರಗಳ ತರ, ಸಮುದ್ರದ ಉಸುಬನ್ ತರ ಅಲ್ವರ ಮಾಡೇ ಮಾಡ್ತೀನಿ ಅಂತ ದೇವ್ರು ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡಿ ಇವಾಗ ಈ ಒಡಂಬಡಿಕೆಗೆ ಏನೆಲ್ಲ ಹೆಸರು ಕೊಡ್ಬೋದು ಸ್ವಲ್ಪ ಥಿಂಕ್ ಮಾಡೋಣ. ಮೊದಲನೇದು, ಇದು ಯಾರ ಹತ್ರ ಮಾಡಿದ ಒಡಂಬಡಿಕೆ? ಅಬ್ರಹಾಮ್ ಹತ್ರ. ಕರೆಕ್ಟಾ? ಹಂಗಿರ್ಬೇಕಾದ್ರೆ ಇದಕ್ಕೆ ಮೊದಲನೇ ಹೆಸರು ಏನ್ ಕೊಡ್ಬೋದು ಅಂದ್ರೆ ಅಬ್ರಾಮಿನ ಒಡಂಬಡಿಕೆ ಅಂತ ಹೆಸರು ಕೊಡ್ಬೋದು. ಯಾಕಂದ್ರೆ ಅವ್ರ ಹತ್ರ ಮಾಡಿದ್ದು. ಎರಡನೇದು ಅಲ್ರ. ನೋಡ್ರಿ, ಈ ಒಂದು ಒಡಂಬಡಿಕೆಯಲ್ಲಿ ಕಂಡೀಷನ್ ಹಾಕಿದ್ರ. ಕಂಡೀಷನ್ ಏನು? ಆದಾಮ್ಗೆ ಮೊದಲನೇ ಒಡಂಬಡಿಕೆ ಏನ್ ಮಾಡಿದ್ರು? ಹಣ್ಣ ತಿನ್ಬೇಡ, ತಿಂದ್ರೆ ದಿನ ಸಾಯ್ತೀಯಾ ಅಂತ ಹೇಳಿದ್ರು. ಕರೆಕ್ಟಾ? ಈ ತರ ಏನಾರೋ ಇಲ್ಲಿ ಕ್ಲಾಸ್ ಹಾಕಿದ್ರ, ಕಂಡೀಷನ್ ಹಾಕಿದ್ರ ಅಬ್ರಾಮ್ಗೆ? ನೀನ್ ಹಿಂಗ್ ಮಾಡಿದ್ರಿ ನಾನು ಮಾಡ್ತೀನಿ ಅಂತ ಕಂಡೀಷನ್ ಹಾಕಿದ್ರ? ಕಂಡೀಷನ್ ಹಾಕಿದ್ರಾ? ಇಲ್ಲ. ಇಲ್ಲ, ಏನ್ ಕಂಡೀಷನ್ ಹಾಕಿ ನೋಡ್ರಿ. ಈ ಒಡಂಬಡಿಕೆಯಲ್ಲಿ ನೋಡ್ರಿ ಅಬ್ರಾಹ್ಮ್ ಅಂತ ಒಡಂಬಡಿಕೆಯಲ್ಲಿ ಏನು ಕಂಡೀಷನ್ಸೇ ಇಲ್ಲ. ಅಬ್ರಹಾಂ ನೀನ್ ಹಿಂಗಿರ್ಬೇಕು, ಹಂಗಿರ್ಬೇಕು, ಹಂಗ್ ಮಾಡ್ಬೇಕು ಅಂತ ಏನು ಕಂಡೀಷನ್ ಇಲ್ಲ. ಹಂಗಾರೆ ಈ ಒಡಂಬಡಿಕೆಗೆ ಅನ್ಕಂಡೀಷನಲ್ ಒಡಂಬಡಿಕೆ, ಕಂಡೀಷನ್ನೇ ಇಲ್ದಿರಂತ ಒಡಂಬಡಿಕೆ ಅಂತ ಹೆಸರೇ ಮಾಡ್ಬೋದು, ಕೊಡ್ಬೋದು. ಆಮೇಲೆ ಮೂರನೇದು, ಈ ಒಡಂಬಡಿಕೆನ ದೇವ್ರು ಹೆಂಗೆ ಸ್ಥಿರಪಡಿಸಿದ್ರು ಅಂದ್ರೆ ತನ್ ಮೇಲೆ ಆಣೆ ಇಟ್ಟು ಏನ್ ಮಾಡಿದ್ರು? ಸ್ಥಿರಪಡಿಸಿದ್ರು. ಕರೆಕ್ಟಾ? ನನ್ನ ಮೇಲೆ ಏನ್ ಮಾಡ್ತಾ ಇದ್ದೀನಿ? ಆಣೆ ಇಟ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವರ. ಸರಿ, ಆಮೇಲೆ ನಾಲ್ಕನೇದು, ಈ ಒಡಂಬಡಿಕೆ ನೋಡ್ರಿ ಅಂತ ಹೆಂಗಿದೆ ಅಂತಂದ್ರೆ, ಇವಾಗ ಪಾಪ ಕೊಡೋಂಥ ಸಂಬಳ ಏನ್ರಿ? ಮರಣ. ಸರಿ, ಇವಾಗ ಮರಣಕ್ಕೆ ಹೋಗ್ತಾರಂತ ಎಲ್ಲಾ ವ್ಯಕ್ತಿಗಳನ್ನ ಕಾಪಾಡ್ಲೇಬೇಕು ಅಂತ ರೂಲ್ಸ್ ಇದೆಯಾ? ರೂಲ್ಸ್ ಇದೆಯಾ ಹೇಳ್ರಿ. ಇವಾಗ ಮನುಷ್ಯ ಸಾಯ್ತಾ ಇದ್ದಾನಪ್ಪ, ಪಾಪಕ್ಕೆ ಸಂಬಳ ಪಡ್ಕೊಂತಾನೆ ಸಾಯ್ತಾ ಇದ್ದಾನೆ, ಅವನ್ನ ಕಾಪಾಡ್ಲೇಬೇಕು ಅಂತ ಇದೆಯಾ? ರೂಲ್ಸ್ ಇದೆಯಾ? ಇಲ್ಲ. ಇಲ್ಲ, ರೂಲ್ಸ್ ಇಲ್ಲ ರೀ. ಕಾಪಾಡ್ಲೇಬೇಕು ಅಂತ ಏನಿಲ್ಲ. ಅವ್ನ ಸಂಬಳ ಅನ್ಭವಿಸ್ತವನೆ, ಸಾಯ್ತಾವನೆ ಅಷ್ಟೇ. ಇವಾಗ ಅವನ ಮರಣಿಂದ ವಿಮೋಚನೆ ಮಾಡ್ಕೊಂತ ರೂಲ್ಸ್ ಇದೆಯಾ? ಇಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ರು? ಕಾಪಾಡೋಣ ಅಂತ ದಯೆ ನೋಡ್ಸಿದ್ರು, ಕೃಪೆ ಕೊಟ್ರು. ಅದಕ್ಕೆ ಈ ಒಡಂಬಡಿಕೆಗೆ ಇನ್ನೊಂದು ಹೆಸರು ಏನಪ್ಪ ಕೊಡ್ಬೋದು ಅಂದ್ರೆ ಕೃಪೆಯ ಒಡಂಬಡಿಕೆ ಅಂತ ಏನ್ ಮಾಡ್ಬೋದು ಹೇಳ್ಬೋದು. ಹಾಗಾದ್ರೆ ಈ ಒಡಂಬಡಿಕೆಗೆ ಈ ತರ 4 ಹೆಸರುಗಳೇನಾಗಿದೆ ಇದೆ. ಏನಪ್ಪಾ? ಅಬ್ರಾಹಮಿನ ಒಡಂಬಡಿಕೆ ಏನ್ರಿ? ಯಾವುದೇ ನಿಬಂಧನೆ ಇಲ್ಲದಂತ ಒಡಂಬಡಿಕೆ, ಆಣೆಯಿಂದ ಸ್ಥಿರಪಡಿಸಿದಂತ ಒಡಂಬಡಿಕೆ, ಆಮೇಲೆ ಕೃಪೆಯ ಒಡಂಬಡಿಕೆ ಅಂತ ಹೇಳ್ಬೋದು. ಸರಿ,
ಇವಾಗ ದೇವರು ಅಬ್ರಾಹ್ಮಿಗೆ ಜಸ್ಟ್ ವಾಗ್ದಾನ ಮಾಡ್ಬೋದಾಗಿತ್ತಲ್ವಾ, ಯಾಕೆ ಒಡಂಬಡಿಕೆ ಮಾಡ್ಕೊಂಡ್ರು? ಇವಾಗ ನಾವೇನ್ ಮಾಡೋದು, ಥಿಂಕ್ ಮಾಡೋಣ ನೋಡ್ರಿ. ಇವಾಗ ವಾಗ್ದಾನಕ್ಕೂ ಒಡಂಬಡಿಕೆಗೂ ಏನಿದೆ ವ್ಯತ್ಯಾಸ ಇದೆ. ನಾವಾಗ ಹೇಳ್ದಲ್ಲ ಏನ್ರಿ, ಇವಾಗ ನಾನು ನಿಮ್ಗೇನೋ ಹೇಳ್ಬಿಟ್ರೆ ವಾಗ್ದಾನ ಮಾಡಿದ್ರೆ ನೀವು ನಂಬಿಡ್ತೀರಾ? ನಾನು ಹೇಳ್ತೀನಪ್ಪ ನಿಮ್ಗೆ, ಹಾ ನೀವು ನಮ್ಮ ಮನೆಗೆ ಬಂದರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ಆದ್ರೆ ಎಷ್ಟು ಮಾತ್ರಕ್ಕೆ ನೆರವೇರ್ಬೋದು ಅದು? ಹೇಳಕ್ಕೆ ಸಾಧ್ಯ ಇಲ್ಲ. ಬರ್ಕೊಟ್ಬಿಟ್ರೆ ಏನ್ ಮಾಡ್ಬೇಕು? ನಂಬಿಕೆ ಇರುತ್ತೆ. ಅಲ್ಲರ ಕಂಪಲ್ಸರಿ ಮಾಡ್ಲೇಬೇಕಾಗ್ತದೆ. ಅದಕ್ಕೆ ವಾಗ್ದಾನ ಮಾಡೋದಿಕ್ಕೂ ಒಡಂಬಡಿಕೆ ಮಾಡ್ಕೊಳಕ್ಕೆ ಏನಿದೆ ವ್ಯತ್ಯಾಸ. ನೋಡ್ರಿ ಇವಾಗ ಆ ಆ, ಇವಾಗ ಉದಾಹರಣೆಗೆ ನೋಡ್ರಿ, ಇವಾಗ ವಾಗ್ದಾನ ಅಂದ್ರೆ ನಾವೇಂತೀವಿ ಒಡಂಬಡಿಕೆ ಅಂತ ಹೇಳ್ತಾರೆ ಗೊತ್ತಾ? ಈ ಒಡಂಬಡಿಕೆ ಹೇಗೆ ಅಂದ್ರೆ ಪ್ರಾಮಿಸ್ ಪ್ರಾಮಿಸ್ ಏನಿದು? ಇದು ಪ್ರಾಮಿಸ್ ಅಂದ್ರೆ ಏನು? ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳ್ರಿ. ಇವಾಗ ಏನಕ್ಕೆ ದೇವ್ರು ಒಡಂಬಡಿಕೆ ಮಾಡ್ಕೊಬೇಕಾಯ್ತು? ಇವಾಗ ನೋಡಿ, ಇವಾಗ ಎಕ್ಸಾಂಪಲ್, ನಾನು ಇದ್ದೀನಪ್ಪ, ನಾನು ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊಂತೀನಿ. ಏನಕ್ಕೆ ಅಗ್ರಿಮೆಂಟ್ ಮಾಡ್ಕೊಂತೀವಿ? ಎಲ್ಲ ಪತ್ರದಲ್ಲಿ ಬರೀತೀರಿ. ಯಾಕೆಂದ್ರೆ ನಮಗೂ ನಿಮ್ಗೆ ಏನಾಗ್ಬಾರ್ದು, ವ್ಯತ್ಯಾಸಗಳು ಬರಬಾರ್ದು, ನಾಳೆ ಏನಾರೋ ಮನಸ್ತಾಪಗಳು ಬರಬಾರ್ದು ಅಂತಂದ್ಬಿಟ್ಟು ನಾವೇನ್ ನಂಬಿಕೆ ಇಟ್ಟಿದಿರೋ ಅದನ್ನ ಪೇಪರಲ್ಲಿ ದೃಢವಾಗಿ ಏನ್ ಮಾಡ್ತೀರಿ, ಬರ್ಸ್ಬಿಡ್ತೀರಿ. ಕರೆಕ್ಟಾ? ಸರಿ, ಇವಾಗ ಇದನ್ನ ಹಂಗೆ ಹೇಳ್ಬೋದಲ್ವಾ, ಬಾಯಿ ಮಾತಲ್ಲಿ ಹೇಳ್ಬೋದಲ್ವಾ? ಯಾಕೆ ಬರೆಸ್ತೀರಿ ಅಂತಂದ್ರೆ ನಾಳೆ ಚೇಂಜ್ ಆಗೋದಕ್ಕೆ ತುಂಬಾ ಸಾಧ್ಯತೆಗಳೇನಾಗಿದೆ ಇದೆ. ಮನುಷ್ಯನ ಸಂಬಂಧ ತಗೊಂಡ್ರೆ ಚೇಂಜ್ ಆಗೋ ಸಾಧ್ಯತೆ ಇದೆ. ಸರಿ, ಇದು ಒಡಂಬಡಿಕೆ ಮಾಡ್ಕೊಂತಾರೆ ದೇವ್ರಲ್ವಾ? ದೇವ್ರು ಯಾವತ್ತೂ ಚೇಂಜ್ ಆಗಲ್ವಲ್ಲ? ಆದ್ರೂ ಕೂಡ ದೇವ್ರು ಯಾಕೆ ಒಡಂಬಡಿಕೆನೆ ಮಾಡ್ಕೊಂಡ್ರು? ಜಸ್ಟ್ ಬಾಯಿ ಮಾತಲ್ಲಿ ಯಾಕೆ ಹೇಳಲಿಲ್ಲ? ಅದಕ್ಕೆ ಯಾಕೆ ಒಡಂಬಡಿಕೆ ಅಂತ ಹೆಸರು ಕೊಟ್ಟರು ಅಂದ್ರೆ ಒಂದು ಕಾರಣ ಇದೆ. ಏನ್ ಕಾರಣ ಅಂತಂದ್ಬಿಟ್ಟು ಓದೋಣ ನೋಡಿ. ಹಿಬ್ರೆಯರು 6ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. ಕೆಂಪರಾಜ ಬದರ್ ಓದ್ತೀರಾ? ಕೆಂಪರಾಜ ಬದರ್ ಏನೇ ಇದ್ದೀರಾ? ಕೆಂಪರಾಜ ಬದರ್, ಸರಿ, ಓಕೆ. ಸೈಮನ್ ಬದರ್ ಓದ್ತೀರಾ? ಹಿಬ್ರೆಯರು 6:16. ಓದ್ರಿ. ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನು ಇರುವುದಿಲ್ಲ. ಆಣೆ ಇಡೋದು ಏನಕ್ಕಪ್ಪ ಅಂತಂದ್ರೆ, ಒಂದ್ಸತಿ ಆಣೆ ಇಟ್ಬಿಟ್ರೆ ಅದು ಯಾವುದೇ ವಿವಾದನೇ ಇರೋದಿಲ್ಲ ಅಂತ ಹೇಳ್ತಾರೆ. ಏನಿದೆ ಅರ್ಥ? ಮನುಷ್ಯರು ಯಾವಾಗ ಆಣೆ ಇಡ್ಬೇಕಾದ್ರೆ ತನಕಿಂತ ದೊಡ್ಡವ್ರ ಮೇಲೆ ಏನ್ ಮಾಡ್ತಾರೆ, ಆಣೆ ಇಡ್ತಾರೆ, ಚಿಕ್ಕವ್ರ ಮೇಲೆ ಇಡಲ್ಲ. ಏನಕ್ಕೆ? ಏನಿದೆ ಅರ್ಥ ನೋಡಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಇವಾಗ ನಿಮ್ಮ ಮನೇಲಿ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ರೋಡಲ್ಲಿ ಆಟ ಆಡ್ತಾ ಇರ್ತಾನೆ, ಅಕ್ಕಪಕ್ಕದ ಜೊತೆ ಫ್ರೆಂಡ್ಸ್ ಇದ್ರೆಲ್ಲ ಕಲ್ಲು ಹೊಡ್ಬಿಡ್ತಾನೆ. ಕಲ್ಲು ಹೊಡೆದಿದ ತಕ್ಷಣ ಬೈ ಮಿಸ್ ಆಗಿ ಅವ್ನ ಫ್ರೆಂಡಿಗೆ ಬಿದ್ದುಬಿಡ್ತಾರೆ, ತಲೆಗೆ ರಕ್ತ ಹರಿಯಕ್ಕೆ ಶುರು ಆಗ್ಬಿಡ್ತದೆ. ಇವನೇನು ಮಾಡ್ತಾನೆ, ಮನೆಗೆ ಓಡ್ ಬಂದು ತಪ್ಪಿಸ್ಕೊಂಡ್ಬಿಟ್ಟು ಮಚ್ಚಿಟ್ಕೊಂಡ್ಬಿಡ್ತಾನೆ. ಏನು ಗೊತ್ತಿಲ್ಲದಂತ ಸುಮ್ಮನೆ ಇರ್ತಾರೆ. ಅವಾಗ ಅಕ್ಕಪಕ್ಕದ ಮನೆಯವರು ಅವ್ರ ಅಪ್ಪ ಅಮ್ಮನ ಗೊತ್ತಾದ್ರೆ ಬಿಡ್ತಾರಾ? ಕರ್ಕೊಂಬರ್ತಾರೆ. ನೋಡ್ರಿ ನಿಮ್ಮ ಮಗ ಏನ್ ಮಾಡವನೆ, ನಮ್ಮ ಮಗನ್ಗೆ ಏನ್ ಮಾಡ್ಬಿಟ್ಟಾನೆ, ಕಲ್ಲಲ್ಲಿ ಹೊಡೆದ್ಬಿಟ್ಟವನೇ, ನೋಡಿ ತಲೆ ರಕ್ತ ಸುರಿತಾ ಇದೆ ಅಂತ ಹೇಳ್ತೀರಿ. ಅವಾಗ ಹೇಳಿದ್ರೆ ನೀವು ನಂಬಿಡ್ತೀರಾ? ನೀವೇನಂತೀರಾ? ನಮ್ಮ ಮಗ ಅದಲ್ಲ ರೀ, ಅವ್ನು ಎಷ್ಟು ಒಳ್ಳೆಯವನು, ಅವ್ನು ಯಾರಿಗೂ ಕಲ್ಲು ಹೊಡಿಯಲ್ಲ, ಈ ಥರ ಎಲ್ಲ ಮಾಡಲ್ಲ, ಹಂಗೆಲ್ಲ ಹೇಳ್ಬಿಡಿ, ಸುಮ್ಮನೆ ಹೋಗಿ ಯಾರೋ ಏನಾಗಿರ್ಬೇಕು, ನಮ್ಮ ಹತ್ರ ಬಂದು ಜಗ್ಲಿಗೆ ಬರ್ಬಿಡಿ ಅಂತಂದ್ಬಿಟ್ಟು ಹೇಳ್ತೀರಾ. ಅವಾಗ ಯೋಚನೆ ಮಾಡ್ರಿ, ಇಲ್ಲ ರೀ ನಾನೇ ಸುಳ್ಳು ಹೇಳ, ನಿಮ್ಮ ಮಗನ ಕರ್ ಕೇಳ್ರಿ ಅಂತಂದ್ರೆ, ಆವಾಗ ನಿಮ್ಮ ಮಗನ್ನ ಕರೆದು ಕೇಳಿದ್ರೆ ಅವನೇನಂತಾನೆ, ಇಲ್ಲ ಮಮ್ಮಿ ನಾನು ಮಾಡೇ ಇಲ್ಲ ಮಮ್ಮಿ, ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಮಮ್ಮಿ, ಮದರ್ ಪ್ರಾಮಿಸ್ ಮಮ್ಮಿ, ನಾನು ಮಾಡಿಲ್ಲ ಅಂತ ಅಂದ್ಬಿಟ್ರೆ ಅವ್ರಮ್ಮ ಯಾರು ನಂಬ್ತಾರೆ? ಮಗನ್ ನಂಬ್ತಾರ ಅಥವಾ ಅಕ್ಕಪಕ್ಕದವ್ರು ನಂಬ್ತಾರ? ಮಗನ್ನೇ. ಯಾಕೆ ಅಂತಂದ್ರೆ ಆಣೆ ಇಟ್ಬಿಟ್ಟವನೇ, ತನಕ್ಕಿಂತ ದೊಡ್ಡವ್ರ ಮೇಲೆ ಆಣೆ ಇಟ್ಟಿರೋದ್ರಿಂದ ಅದು ಸ್ಥಿರಪಡಿಸಿದ ಮೇಲೆ ಏನಿಲ್ಲ, ವಿವಾದನೇ ಇಲ್ಲ ರೀ. ಓರಿ ನನ್ನ ಮಗ ನಮ್ಮ ಪ್ರಾಮಿಸ್ ಇಡಕ್ಕೆ ಆಣೆ ಇಡಕ್ಕೆ ಸಾಧ್ಯ ಇಲ್ಲ ರೀ, ಎಲ್ಲ ವಿವಾದಕ್ಕೂ ಅಂತ್ಯ. ಇದೇ ರೀತಿ ದೇವರು ಮನುಷ್ಯರಲ್ಲಿ ಯಾವುದೇ ರೀತಿ ಮನಸ್ಸಲ್ಲಿ ಗೊಂದಲನೇ ಇರಬಾರ್ದು. ಅವ್ರ ಮೈಂಡ್ ಕಂಪ್ಲೀಟ್ ಫ್ರೀ ಆಗಿರ್ಲಿ, ನಾನು ಮಾಡೋಂಥ ಒಂದು ಕೆಲಸ ಮಾಡೇ ಮಾಡ್ತೀನಿ ಅಂತ ಜನಗಳಿಗೆ ಕ್ಲಿಯರ್ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟೆ ದೇವ್ರು ಏನಪ್ಪ ಮಾಡಿದ್ರು ಅಂದ್ರೆ ಒಡಂಬಡಿಕೆನ ಮಾಡಿದ್ರು. ಜಸ್ಟ್ ಹೇಳ್ಬಿಟ್ಟಿಲ್ಲ ರೀ, ನಾನು ಪ್ರಾಮಿಸ್ ಮಾಡ್ತೇನೆ ಅಬ್ರಾಮ್ ನೀವು ಮಾಡ್ತೀನಿ ಅಂತ ಹೇಳಿಲ್ಲ, ಒಡಂಬಡಿಕೆ ಮಾಡ್ಕೊಂಡ್ರು ಅಲ್ವರ. ದೇವ್ರ ಲೆಕ್ಕದಲ್ಲಿ ಎರಡು ಒಂದೇನೆ, ಆದ್ರೆ ಮನುಷ್ಯನಿಗೆ ಏನ್ರಿ, ಮನುಷ್ಯನಿಗೆ ತುಂಬಾ ಡೌಟು ಅಲ್ವರ, ದೇವ್ರ ಮೇಲೆ ಇರ್ತಾರೆ ಡೌಟು. ಅದಕ್ಕೆ ಆ ಡೌಟ್ ಬರದೇ ರೀತಿಯಲ್ಲಿ ಏನ್ ಮಾಡ್ತಾನೆ, ಸ್ಥಿರಪಡಿಸೋದಕ್ಕೋಸ್ಕರ ಹಿಂಗೆ ಹೇಳ್ತಾರೆ.
ಎಲ್ಲಿ ಕೊಟ್ಟಿದೆ ನೋಡಿ, ಓದೋಣ ಅಂತೀನಿ. ಎಲ್ಲಿ? ಇಬ್ರಿಯರು 6:13 ಓದಿ. ಓದಿ ಲಕ್ಷ್ಮೀಷ್ಟ, ಓದಿ. ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಹಣೆ ಇಡುವುದಕ್ಕಾಗದೆ ಇದರಿಂದ ತನ್ನಾಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಏನ್ರಿ, ದೇವರಿಗಿಂತ ದೊಡ್ಡವರು ಯಾರು ಇಲ್ದಿರೋದನ್ನ ದೇವ್ರು ತನ್ನ ಮೇಲೆ ಹಣೆ ಇಟ್ಕೊಂಡು ಏನ್ ಮಾಡ್ತಾರೆ, ಸ್ಥಿರಪಡಿಸಿದ್ರು ಅಂತ ಹೇಳ್ತಾರೆ. ಏನಕ್ಕೆ ಇದು ಮಾಡಿರೋದು ದೇವರು? ಯಾಕೆ ಇಟ್ಟಿದ್ದು? ಅದೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಕೊಟ್ಟವ್ರಿ, ಓದೋಣಂತೀನಿ, ಓದ್ರಿ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದ. ಯಾರಿಗಂತೆ? ನಮಗೋಸ್ಕರ. ಏನ್ರಿ, ವಾಗ್ದಾನಕ್ಕೆ ಬಾಧ್ಯರಾಗ್ರೆ ಬರ್ತಾ ಇದ್ರಲ್ಲ ನಾವು, ನಮಗೆ ಫುಲ್ ಕಾನ್ಫಿಡೆನ್ಸ್ ಇರ್ಲಿ ದೇವ್ರ ಮೇಲೆ ಅಂತ ಅಂದ್ಬಿಟ್ಟು ಇದಕ್ಕೋಸ್ಕರ ಆಣೆನೇ ಮಾಡೋದು, ದೇವ್ರ ಸ್ಥಿರಪಡಿಸಿರುತ್ತೆ. ಗೊತ್ತಾಯ್ತಾರ? ಹಂಗಾರೆ ಇದು ಒಡಂಬಡಿಕೆ ಅಂದ್ರೆ ಅರ್ಥ ಏನು, ಒಡಂಬಡಿಕೆ ಏನಕ್ಕೆ ಮಾಡ್ತಾರೆ ನಮ್ಗೇನಾಯ್ತು ಗೊತ್ತಾಯ್ತು. ಇವಾಗ ಬನ್ನಿರ್ತೀನಿ. ಇವಾಗ ಏನಂತಂದ್ರಲ್ಲಿ ಅಪೊಸ್ತಲ ಪೌಲು ಅಬ್ರಾಹ್ಮನ ಹೆಂಡತಿಗಳು ಅಂತಂದ್ರೆ ಒಡಂಬಡಿಕೆಗಳು ಅಂತಂದ್ರು. ಸರಿ, ಹಂಗಾರೆ ಹಾಗಾರು ಯಾವ ಒಡಂಬಡಿಕೆ ಅಲ್ವರ? ಆಮೇಲೆ ಕೇತುರ ಅಂದ್ರೆ ಯಾವ ಒಡಂಬಡಿಕೆ, ಸಾರಾ ಅಂದ್ರೆ ಯಾವ ಒಡಂಬಡಿಕೆ ಅಂತ ಇವಾಗ ವಾಕ್ಯದಲ್ಲಿ ಓದೋಣ. ಓದ್ರಿತೀನಿ. ಇಲ್ಲಿ ಆ ಗಲಾತ್ಯರಲ್ಲಿ 4ನೇ ಅಧ್ಯಾಯ 24ನೇ ವಾಕ್ಯ. ಇಲ್ಲಿ ನಮ್ಮ ಕೆಂಪರಾಜ್ ಬದರ್ ಇಲ್ವಾ? ಕೆಂಪರಾಜ್ ಬದರ್ ಇದ್ದೀರಾ? ಕೆಂಪರಾಜ್ ಬದರ್, ಸರಿ, ಓಕೆ. ಸೈಮನ್ ಬದರ್, ಸುರೇಶ್ ಬದರ್, ಅನಿಲ್ ಬದರ್, ಎಲ್ಲ ಮೊಬೈಲ್ ಡಮ್ಮಿ ಇಟ್ಬಿಟ್ಟವ್ರೆ. ಹಂಗಾರೆ ಶಬಾಷ್, ವೆರಿ ಗುಡ್. ಓದಿ. ಶ್ವೇತಾ ಅಷ್ಟರ್ ಓದ್ತೀರಾ? ಈ ಸಂತತಿಗಳು ಉಪಮಾನವಾಗಿವೆ, ಹೇಗೆಂದರೆ ಸಂಗತಿಗಳು ಅಲ್ವರ? ಈ ಸಂಗತಿಗಳೇನಿದೆ? ಉಪಮಾನವಾಗಿದೆ. ಆಮೇಲೆ ನೆಕ್ಸ್ಟ್, ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. ನೋಡ್ರ, ಇಬ್ರು ಸ್ತ್ರೀಗಳನ್ನೇನ್ರಿ? ಇಬ್ರು 2 ಒಡಂಬಡಿಕೆಗಳೇ. ಆಮೇಲೆ ನೆಕ್ಸ್ಟ್, ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿ ಇರಬೇಕಾದ ಮಕ್ಕಳನ್ನು ಹೆರುವಂತದ್ದು. ಹಾಗಾರಂದ್ರೆ ಸೀನಾಯಿ ಕರೆಕ್ಟಾಗಿ ಓದ್ಬೇಕು ಬೈಬಲ್ನ. ಓದ್ರಿ, ಗಲಾತ್ಯರು 4:24 ಓದ್ರಿ ಇನ್ನೊಂದ್ಸರಿ ಸ್ಪಷ್ಟವಾಗಿ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿ ಇರಬೇಕಾದ ಮಕ್ಕಳನ್ನು ಹೆರುವಂತದ್ದು. ಅದೇ ಆಗಾರ್. ಅಲ್ಲಿಗೆ ನಿನ್ಸ್ಬೇಕು ವಾಕ್ಯನ. ಫುಲ್ ಸ್ಟಾಪು ಕಾಮ ಐತೆ ತಾನೆ? ಐತಲ್ವರ? ಅದನ್ನ ಗಮನಿಸಿ ಓದ್ಬೇಕು. ನೋಡಿ ಎಷ್ಟು ಅರ್ಥ. ನೀವು ಅದನ್ನ ಮಿಸ್ ಮಾಡ್ಬಿಟ್ರೆ ಅರ್ಥನೇ ಹೊಟ್ಟಾಯ್ತಲ್ವಾ? ಒಂದು ಒಡಂಬಡಿಕೆ ಸಿನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿ ಇರಬೇಕಾದ ಮಕ್ಕಳನ್ನು ಹೆರುವಂಥದ್ದು, ಅದೇ ಆಗಾರಳು. ಹಿಂಗ್ ಹೋದ್ರೆ ಹೆಂಗೈತೆ ಅಲ್ವರ? ಅದಕ್ಕೆ ನೋಡ್ಬೇಕು. ಇದು ಹಾಗಾರಳು ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪಾ ಅರ್ಥ ಅಂದ್ರೆ, ಹಾಗಾರ್ ಅಂದ್ರೆ ಯಾವ ಒಡಂಬಡಿಕೆನ ಹೇಳ್ತಾರೆ ಅಂತಂದ್ರೆ, ಸಿನಾಯಿ ಪರ್ವತದ ಹತ್ರ ದೇವ್ರು ಕೊಟ್ಟರಲ್ಲ ಒಂದು ಒಡಂಬಡಿಕೆ, ಅದಕ್ಕೆ ಛಾಯೆ ಅಂತ ಹೇಳ್ತಾರೆ. ನೀವ್ ಹೇಳ್ರಿ, ಸಿನಾಯಿ ಪರ್ವತದ ಹತ್ರ ದೇವ್ರ ಒಡಂಬಡಿಕೆ ಕೊಟ್ರು. ಯಾವ ಒಡಂಬಡಿಕೆ ಕೊಟ್ಟಿದ್ದ? ಧರ್ಮಶಾಸ್ತ್ರ. ವೆರಿ ಗುಡ್, ಧರ್ಮಶಾಸ್ತ್ರ. ಹಂಗಾರೆ ಇದು ಧರ್ಮಶಾಸ್ತ್ರ ಒಡಂಬಡಿಕೆ ಏನ್ ಮಾಡ್ತಾರೆ? ಸೂಚನೆ ಮಾಡ್ತಾರೆ. ಅಲ್ವರ? ಈ ಧರ್ಮಶಾಸ್ತ್ರ ದೇವ್ರು ಯಾರ ಹತ್ರ ಮಾಡ್ಕೊಂಡಿದ್ದು? ಇಸ್ರೇಲ್ ಜನಗಳತ್ತ ಅಲ್ವರ? ಇಸ್ರೇಲ್ ಜನಗಳತ್ತ ಧರ್ಮಶಾಸ್ತ್ರ ಮಾಡ್ಕೊಂಡಿದ ತಕ್ಷಣ ಯಾರಪ್ಪ ಹುಟ್ಬಿಟ್ರು ಅಂದ್ರೆ, ಅಬ್ರಾಮ್ ಹಾಗಾರದ ಮದುವೆ ಮಾಡ್ಕೊಂಡಿದ ತಕ್ಷಣ ಯಾವ ತರ ಇಷ್ಮೇಲ್ ಹುಟ್ಟಿದ್ರು ಏನ್ರಿ? ಯಹೂದಿಯರು ಎಲ್ಲಾರು ಧರ್ಮಶಾಸ್ತ್ರ ಕೆಡೆನಾಗ್ಬಿಟ್ರು, ಬಂದ್ಬಿಟ್ರು. ಕರೆಕ್ಟಾ? ಸರಿ, ಇವಾಗ ನೆಕ್ಸ್ಟ್ ಓದೋಣ. ಸಾರಾ ಅಂತಂದ್ರೆ ಯಾವ ಒಡಂಬಡಿಕೆ? ಓದ್ರಿ ನೆಕ್ಸ್ಟ್, ಗಲಾತ್ಯರು 4:22. ಸುರೇಶ್ ಬದರ್ ಓದಿ. ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು, ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ಕಂಟಿನ್ಯೂ. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ನೋಡ್ರ, 2 ಹೆಂಡತಿ ಇದ್ರಂತೆ. ಒಬ್ಬ ಸ್ವತಂತ್ರವಾಗಿ ಹುಟ್ಟಿರೋದು, ಇನ್ನೊಬ್ಬ ದಾಸತ್ವದಲ್ಲಿ. ಈ ಸ್ವತಂತ್ರ ಹುಟ್ಟಿರೋದು ಯಾರು? 2 ಹೆಂಡತಿ ಇದ್ರಲ್ಲ, ಸಾರಾನ ಹಗಾರ ಅಂದ್ರೆ ಸಾರಾ.
ಅಲ್ವರ. ಆದ್ರೆ ಹಾಗಾರ್ ಏನ್ರಿ ದಾಸತ್ವದಿಂದ ಬಂದವಳು ಅಂತ ಹೇಳ್ತಾರೆ ಅಲ್ವರ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ಬದರ್. ಆಮೇಲೆ ನೆಕ್ಸ್ಟ್ 26 ಬದರ್. ಈ ಸಂಗತಿಗಳು ಉಪಮಾನವಾಗಿವೆ. ಹ್ಮ್ ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಇರುವಂತದ್ದು, ಅದೇ ಆಗರ್. ಆಗರ್ ಅಂದರೆ ಅರಬ್ ಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬುವಳಿಗೆ ಸರಿ ಬೀಳುತ್ತಾಳೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಆದರೆ ಮೇಲಿನ ಯೆರೂಸಲೇಮ್ ಎಂಬುವಳು ಸ್ವತಂತ್ರಳು, ಇವಳು ನಮಗೆ ತಾಯಿ. ನೋಡ್ರ, ಆದ್ರೆ ಮೇಲನ ಯೆರೂಸಲೇಮ್ ಓದಿದಂತೆ ಆಕೆ ಸ್ವತಂತ್ರಗಳಿಗೆ ಛಾಯೆ ಆಗಿದ್ದಾಳೆ. ಏನ್ರಿ ಇವಳಿಗೆ ಏನ್ರಿ ಇವಳು ನಮಗೇನ್ರಿ ತಾಯಿ ಆಗಿದೆ ಅಂತ ಹೇಳ್ತಾರೆ. ಇವಾಗ ನೀವ್ ಹೇಳ್ರಿ, ಮೇಲನ ಯೆರೂಸಲೇಮ್ ಬಗ್ಗೆ ಬೈಬಲ್ ಓದಿದ್ದೀರಾ? ಎಲ್ಲ ಐತೆ ಬೈಬಲ್? ಮೇಲನ ಯೆರೂಸಲೇಮು ಇದೆಯಾ? ಎಲ್ಲೈತೆ ಮೇಲನ ಯೆರೂಸಲೇಮ್? ಎಲ್ಲಿದೆ ಬೈಬಲ್ ಅಲ್ಲಿ? ಅಯ್ಯೋ, ಮೇಲನ ಯೆರೂಸಲೇಮ್ ಬಗ್ಗೆ ಬೈಬಲ್ ಎಲ್ಲೂ ಓದಿಲ್ಲ ನೀವು? ಓದ್ರಿ, ಓಲಿ. ಪ್ರಕಟಣೆ 21:2 ಓದಿ. ಪ್ರಕಟಣೆ ಇದಲ್ಲದೆ 21:2. ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ನೋಡ್ರ ಹೆಂಗಿದ್ರಂತೆ? ಪರಲೋಕದ ಇಲ್ಲಿ ಬಿಡುತ್ತೆ ಒಂದು ಯೆರೂಸಲೇಮ್ ಇದೆ ಅಂತೆ. ಇದೇ ಮೇಲನ ಯೆರೂಸಲೇಮ್. ಇದು ಯಾರಪ್ಪ? ಓದಿ ಬದ ಮುಂದಕ್ಕೆ ಹಂಗೆ ಹೇಳ್ತಾರಲ್ಲಿ. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ನೋಡ್ರ, ಗಂಡನ್ಗಾಗಿ ಅಲಂಕರಿಸಂತ ಮೊದಲ್ಗಿತ್ತಿ ಸಭೆನೇ ಮೇಲನ ಯೆರೂಸಲೇಮ್ ರೀ. ಅದನ್ನೇ ಇಬ್ರಿಯರು 12ನೇ ಅಧ್ಯಾಯ 22, 23 ಹೇಳ್ತಾರೆ. ಓದೋದ್ ಬೇಕಾಗಿಲ್ಲ ಅದರ. ಹಂಗಂದ್ರೆ ಇಲ್ಲಿ ಸಾರಾಳು ಅಂತಂದ್ರೆ ಮೇಲನ ಯೆರೂಸಲೇಮ್ಗೆ ಏನ್ ಮಾಡೋದು ಹೇಳೋದು ಅಲ್ವರ. ಸರಿ, ಇವಾಗ ನೀವ್ ಹೇಳ್ರಿ, ಮೇಲನ ಯೆರೂಸಲೇಮ್ ಇದು ದೇವ್ರು ಯಾವ ವಾಗ್ದಾನದಲ್ಲಿ ಮಾಡಿದ್ರು? ಅಬ್ರಾಮ್ ಹೇಳಿದಲ್ಲ, ನಿನ್ನ ಸಂತತಿನ ಆಕಾಶದ ನಕ್ಷತ್ರ ತರ ಮಾಡ್ತೀನಿ ಅಂತ ಅನ್ಬಿಟ್ಟು ಅಲ್ವರ. ಹಂಗಂದ್ರೆ ಇದು ಸಾರಾಗಿ ಏನಾಗಿದೆ ಇವಾಗ? ಛಾಯೆ ಆಗಿದೆ. ಹೇಗೆ ಅಂತಂದ್ರೆ ನೋಡಿರ್ತೀರಿ, ಅಬ್ರಾಮ್ಗೂ ಸಾರಾಗಿ ಏನಾಯ್ತು? ಮದ್ವೆ ಆಗಿತ್ತು. ಆದ್ರೆ ಇಬ್ರಿಗೆ ಏನಾಗಿಲ್ಲ, ಮಕ್ಕಳು ಇರ್ಲಿಲ್ಲ. ದೇವ್ರು ಏನ್ ಮಾಡಿದ್ರು? ಅಬ್ರಾಮ್ಗೆ ವಾಗ್ದಾನ ಮಾಡಿದ್ರು, ನೀನ್ ಸಂತತಿ ಬರ್ತಾರೆ, ನಿನ್ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡ್ತೀನಿ ಅಂತ. ಆದ್ರೆ ಸಂತತಿ ಬಂದ್ಬಿಡ್ತಾ? ಇಲ್ಲ ರೀ. ವಾಗ್ದಾನ ಮಾಡಿದ್ರು ಅಷ್ಟೇ. ಸಾರಾಗೆ ಮಕ್ಳಾಗ್ತಾರೆ ಅಂತ ಹೇಳೋ ಮಕ್ಳಾಗ್ಬಿಡ್ತಾ? ಇಲ್ಲ ರೀ. ಅಲ್ವರ, ಮಕ್ಳೇನಾಗಿಲ್ಲ ಅಲ್ಲಿ, ಆಗ್ಲೇ ಇಲ್ಲ. ಎಷ್ಟೋ ದಿನಗಳಾದ್ರೂ ಸರಿ ಮಕ್ಳೇ ಆಗ್ಲಿಲ್ಲ ಅಲ್ವರ. ಆದ್ರೆ ಯಾವಾಗ ಮಕ್ಳಾಗ್ಲಿಲ್ವೋ ಸಾರಾ ಏನ್ ಮಾಡ್ತಾಳೆ? ಆಗಾರ್ನ ಕಟ್ತಾಳೆ. ಇದೇ ತರ ಯಾವಾಗ ಅಬ್ರಾಹ್ಮನ ಒಡಂಬಡಿಕೆ ಮಾಡ್ಕೊಂಡ್ರು, ಆ ಸ್ತ್ರೀಯ ಸಂತತಿ ಯೇಸು ಕ್ರಿಸ್ತನು ಇಮ್ಮಿಡಿಯೇಟ್ ಬರ್ಲಿಲ್ವೋ, ಹೆಂಗ್ ಗೊತ್ತಾ ಮಾಡಿದ್ರು? ಅಗಾರ್ನ ಬಂದು ಸೇರ್ಸಿದ್ರು. ಅಗಾರ್ ಅಂದ್ರೆ ಏನ್ರಿ? ನ್ಯಾಯ ಪ್ರಮಾಣ ಒಡಂಬಡಿಕೆನ ಯಹೂದ್ಯರ ನಡುವೆ ಏನ್ ಮಾಡೋದು? ದೇವ್ರು ಸೆಂಟ್ರಲ್ಲಿ ಮಾಡ್ಕೊಂಡ್ರು. ಕ್ರಿಸ್ತನ ಬದುಕಿಂತ ಮುಂಚೆ ನ್ಯಾಯ ಪ್ರಮಾಣ ಒಡಂಬಡಿಕೆ ಏನ್ ಮಾಡ್ಕೊಂಡ್ರು? ಅವರು ಮಾಡ್ಕೊಂಡ್ರು. ಅದಕ್ಕೆ ಸೆಂಟ್ರಲ್ಲಿ ಹಗಾರ್ ಹೆಂಗ್ ಬಂದ್ಲು, ಅದೇ ತರ ಒಡಂಬಡಿಕೆ ಮಾಡ್ಕೊಂಡ್ರು. ಅದ್ರ ಯಾಕಂದ್ರೆ ಇನ್ನ ಟೈಮ್ ಇತ್ತಲ್ವಾ ಅದರ. ಆದ್ರೆ ಯಾವಾಗ ಒಡಂಬಡಿಕೆ ಮಾಡ್ಕೊಂಡ್ರು, ಇಷ್ಮಾಯೇಲ್ ಏನ್ ಮಾಡ್ದ? ಇಸಾಕನ ಹುಟ್ಟಿದ ತಕ್ಷಣ ಇಬ್ರು ಜಗಳಾಡಕ್ ಶುರು ಮಾಡಿದ್ರು, ಇವನ್ನ ಗೆಲಿ ಮಾಡಕ್ ಶುರು ಮಾಡ್ದ. ಅದೇ ತರ ಏನ್ರಿ, ಯಾವಾಗ ಯೇಸು ಕ್ರಿಸ್ತು ಬಂದ್ರೋ ಏನ್ರಿ, ಯಹೂದ್ಯರು ಕ್ರಿಸ್ತನ್ನ ಹಿಂಸೆ ಪಡಿಸೋದಕ್ಕೆ ಏನ್ ಮಾಡಿದ್ರು? ಶುರು ಮಾಡಿದ್ರು. ನೋಡಿ, ಓದೋಣ. ಗಲಾತ್ಯರ 4:29 ಕೊಟ್ಟಿದೆ. ಗಲಾತ್ಯರ 4:29 ಓದಿ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆ ಈಗಲೂ ಅದೇ. ನೋಡ್ರ, ಈಗಲೂ ಅದೇ. ಸ್ಕ್ರೀನ್ ಆಗೈತೆ ನೋಡಿರ್ತೀರಿ. ಆಗ ಶರೀರದಿಂದ ಹುಟ್ಟಿದವನು ಏನ್ರಿ ಆತ್ಮಾನುಸಾರವಾಗಿ ಹುಟ್ಟಿರೋವನ್ನ ಏನು ಹಿಂಸೆ ಪಡಿಸಲು ಅದೇ ರೀತಿಯಾಗಿದೆ. ಯಹೂದ್ಯರು ಕೂಡ ಕ್ರಿಸ್ತನ್ಗೆ ಏನ್ ಮಾಡಿದ್ರು? ಹಿಂಸೆ ಕೊಡಕ್ಕೆ ಶುರು ಮಾಡಿದ್ರು ಅಲ್ವರ. ಅವಾಗ ಏನಾಯ್ತು? ಡೈವರ್ಸ್. ಕರೆಕ್ಟ್. ಅಬ್ರಾಮ್ ಏನ್ ಮಾಡ್ತಾರೆ? ಡೈವರ್ಸ್ ಕೊಟ್ಬಿಡ್ತಾರೆ. ಯಾರಿಗೆ ಡೈವರ್ಸ್ ಕೊಟ್ಟಿದ್ದ? ಸಾರಾಗಲ್ಲ, ಹಗಾರ್ಗೆ. ನೋಡಿ, ಅದಕ್ಕೆ ಏನಾಯ್ತದೆ? ನೆಕ್ಸ್ಟ್ ವಾಕ್ಯ ಗಲಾತ್ಯರ 4:30. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ನೋಡ್ರ ಏನ್ರಿ, ಅದಕ್ಕೆ ಅಬ್ರಾಮ್ ಏನ್ ಹೇಳ್ತಾರೆ? ತೆಗೆದಾಕು, ಡೈವರ್ಸ್ ಮಾಡೋ. ದೇವ್ರ ಹಂಗೆ ಅನ್ಬಿಟ್ರು. ಫಸ್ಟ್ ಏನ್ ಮಾಡು? ಇಸ್ರೇಲ್ ಜನಗಳನ್ನ ಬಿಟ್ಬಿಡು. ಇಸ್ರೇಲ್ ಜನಗಳು ಕ್ರಿಸ್ತನೊಂದಿಗೆ ಐಕ್ಯವಾಗೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಂತ. ಯಾವ ರೀತಿ ಅಬ್ರಾಮು ಆಗಾರ್ಗೂ ಮತ್ತೆ ಇಷ್ಮೇಲ್ಗೆ ಡೈವರ್ಸ್ ಕೊಟ್ಟು ಕಳಿಸ್ಬಿಟ್ರು, ಯಾವಾಗ ಯೇಸು ಕ್ರಿಸ್ತನ ಶಿಲ್ಬೆಗೆ ಹಾಕೋರು ಇಸ್ರೇಲ್ ಜನಗಳನ್ನ ದೇವ್ರೇ ಮಾಡ್ರು, ಕೈ ಬಿಟ್ಬಿಟ್ರು. ಅದರ ಕೈ ಬಿಟ್ಟಿದ್ಮೇಲೆ ಏನಾಯ್ತು? ಇಸ್ರೇಲ್ ಜನಗಳು ಸಂತೋಷವಾಗಿದ್ರಾ? ಇಲ್ಲ ರೀ. ಅಲ್ಲಿ ಹಾಗಾರು ಮತ್ತೆ ಇಷ್ಮೇಲ್ ಎಷ್ಟು ಕಷ್ಟಪಟ್ರು,
ಇರೋಂಥ ನೀರು ಆಹಾರ ಅಂತ ತಿನ್ಕೊಂಡು ಜೀವನ ಸಾಗಿಸಿದ್ರು, ಎಲ್ಲ ಖಾಲಿ ಆಗೋಯ್ತು. ಇನ್ನೇನು ಮಗು ಸಾಯಂತ ಸ್ಥಿತಿಗೆ ಬಂದ್ಬಿಡ್ತು. ಹಾಗಾದ್ರೆ ಏನ್ ಮಾಡ್ತಾಳೆ, ದೇವತಾ ಕುಕ್ಕೊಂತಾಳೆ. ಇದೇ ಪ್ರಕಾರ ಯಾವಾಗ ಏನ್ರಿ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ್ನ ಶಿಲ್ಬೆಗೆ ಹಾಕಿದ್ರು, ದೇವ್ರು ಇಸ್ರೇಲ್ ಜನಗಳನ್ನ ಕೈ ಬಿಟ್ಬಿಟ್ರು. ಅದರ ಯಾವ ತರ ಕೈ ಬಿಟ್ಬಿಟ್ಟಿದ್ದಾರೆ ಅಂತಂದ್ರೆ, ಅವ್ರ ಮಸಿಯನ ಕಂಡುಕೊಂಡ ತನಕ ದೇವ್ರ ಕಡೆ ಕೂಗಿ ಅಯ್ಯೋ ದೇವ್ರೇ ನಮ್ಮ ಮನೆ ತಪ್ಪು ಅಂತ ಹೇಳೋ ತನಕ ದೇವ್ರು ಅವ್ರ ಕಣ್ಗಳನ್ನೇ ತೆರೆಯೋದಿಲ್ಲ. ಅವಾಗ ಏನಾಗ್ತಾರೆ ಅಂದ್ರೆ, ಇವಾಗ ನಾವು ಇರೋ ಸಿಚುವೇಶನ್ ಇದೆ ರೀ. ಇವತ್ತು ಇಸ್ರೇಲ್ ಅಲ್ಲಿ ಏನೆಲ್ಲ ಗಲಿಬಿಲಿ ನಡೀತಾ ಇದೆಯೋ ಹೇಗೆ ಅಂತಂದ್ರೆ ಏನ್ರಿ, ಇದು ಇಷ್ಮಾಯಿಲ್ ಸಾಯ ಅಂತ ಒಂದು ಸನ್ನಿವೇಶದ ತರ ಇದೆ ಅಲ್ವರ. ಅವಾಗ ಏನ್ರಿ, ಇಷ್ಮಾಯಿಲಿನ ತಾಯಿ ಅಗಾರ ದೇವತೆ ಕುಕ್ಕೊಂಡು ಅವಾಗ ಹೆಂಗ್ ಕಾಪಾಡಿದ್ರು, ಇಸ್ರೇಲ್ ಜನಗಳು ದೇವತೆ ಕುಕ್ಕೊಂಡು ಅವಾಗ ದೇವ್ರು ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳನ್ನ ಕಾಪಾಡೋದು. ಹಂಗಾರೆ ಇಸ್ರೇಲ್ಗೆ ಬಹು ಇಕ್ಕಟ್ಟೇನಾಗ್ಬೇಕು ಆಗ್ಬೇಕು, ಬಹು ತೊಂದರೆಗಳೇನಾಗ್ಬೇಕು ಆಗ್ಬೇಕು. ಅದರ ವಾಕ್ಯ ಇದೆಯಾ? ಎಸ್ ಇದೆ. ಎಲ್ಲಿದೆ ನೋಡಿ, ಓದೋಣ. ಜೆಕರ್ಯ 14ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಪ್ರಸನ್ನ ಬದರ್ ಓದಿ. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು. ನೋಡ್ರ ಏನ್ರಿ, ಅರ್ಧ ನಿವಾಸಿಗಳೇನ ಸೆರೆಗೆ ಹೋಗ್ಬಿಡ್ತಾರೆ. ಇವಾಗ ಹೋಗಿದ್ರೇನ್ರಿ, ಮೊನ್ನೆ ಹೋಗಿದ್ದ 1 ವರ್ಷದ ಮುಂಚೆ ಎಷ್ಟು ಬರೀ 153 ಜನ. ಅವ್ರು ಏನ್ ಹೇಳ್ತಾರೆ, ಅರ್ಧ ಇಸ್ರೇಲ್ ನಿವಾಸಿಗಳು ಹೊಟ್ಟೋಗ್ಬಿಡ್ತಾರೆ. ಅಂತ ಭಯಂಕರವಾಗಿಂತ ಇಕ್ಕಟ್ಟಿನ ಸಂದರ್ಭ ಇಸ್ರೇಲ್ಗೆ ಬರ್ತಾರೆ. ಅವಾಗ ದೇವರು ಯೆಹೂದ್ಯರನ್ನ ಕಾಪಾಡ್ತಾರೆ. ಯಾವ ತರ ಕಾಪಾಡ್ತಾರೆ ಏನ್ರಿ, ಅವ್ರ ಕಣ್ಗಳನ್ನ ತೆರೀತಾರೆ. ಆವಾಗ ಅವ್ರ ಮೇಲೆ ಇವರು ಪವಿತ್ರಾತ್ಮನ ಸುರಿಸ್ತಾರೆ. ಓದಿ ಜೆಕರ್ಯ 12 ಜೆಕರ್ಯ 12ನೇ ಅಧ್ಯಾಯ 10ನೇ ವಾಕ್ಯ. ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಹಿರಿದವನನ್ನು ದಿಟ್ಟಿಸಿ ನೋಡುವರು, ಇದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ನೋಡ್ರ ಏನ್ರಿ, ಚೊಚ್ಚಲ ಮಗನ ವಿಯೋಗ ದುಃಖದಿಂದ ಗೋಳಾಡುವಂತೆ ಏನ್ ಮಾಡ್ತಾರೆ, ಕ್ರಿಸ್ತನ್ ನೋಡ್ಬಿಟ್ಟು ಗೋಳಾಡ್ತಾರಂತೆ. ಆಗ ಅವ್ರು ಗೋಳಾಡಲ್ಲ, ಅಯ್ಯೋ ಒಬ್ನೇ ಮಗನ್ ಕಳ್ಕೊತಾ ಇದ್ದೇವ್ರೆ ಕಾಪಾಡೋ ಅಂತ ಹೇಳೋ ರೀತಿಲಿ ಇಸ್ರೇಲ್ ಜನಗಳನ್ನ ಕುಕ್ಕೊಂಡು ಅವಾಗ ದೇವ್ರು ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳನ್ನ ಕಾಪಾಡ್ತಾರೆ. ಯಾವ ರೀತಿ ಹಾಗಾರಿಗೆ ನೀರಿನ ಬಗ್ಗೆ ನೋಡ್ಸಿ ಕಾಪಾಡಿದ್ರು, ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ, ಸತ್ಯ ಕೊಟ್ಟು ದೇವ್ರು ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಎಲ್ಲಿದೆ ಓದಿ, ಯೆರೆಮೀಯ 17:13. ಯೆರೆಮೀಯ 17ನೇ ಅಧ್ಯಾಯ 13ನೇ ವಾಕ್ಯ. ಯೆಹೋವನೇ ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶೆ ಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ನೋಡ್ರ, ನೀ ದೇವ್ರನ್ನ ತೊರೆದವರು ಏನ್ರಿ, ನೀರು ಬೊಗ್ಗೆನ ಏನ್ ಮಾಡ್ದಂಗೆ ತೊರೆದಂತೆ. ಅಂದ್ರೆ ದೇವ್ರನ್ನ ಹುಡುಕಿ ಬಂದವರು ನೀರ್ ಬೊಗ್ಗೆನ ಏನ್ ಮಾಡ್ದಂಗೆ ಹುಡುಕಿ ಬಂದಂತೆ. ದೇವ್ರು ತಿರ್ಗಾ ಇಸ್ರೇಲ್ಗಳಿಗೆ ನೀರಿನ ಬಗ್ಗೆನ ಕೊಡ್ತಾರೆ ನೋಡ್ತೀನಿ ಅಲ್ವರ. ಅವಾಗ ಎಲ್ಲಾರು ಏನ್ ಮಾಡ್ತಾರೆ, ರಕ್ಷಣೆ ಹೊಂದ್ತಾರೆ ಅಲ್ಲ. ನೋಡಿ ಇವಾಗ ಇದು ಪ್ಯಾರಲಲ್ ನಡೀತಿದೆ. ಏನ್ರಿ, ಇಷ್ಮಾಯಿಲ್ಗೆ ಕಷ್ಟ ನಡೀತಾ ಇರ್ಬೇಕು, ಇಲ್ಲಿ ನಡೀತಾವ ಇಸಾಕೊಂದು ಮದ್ವೆ ವಿಚಾರಗಳು ನಡೀತಾ ಇತ್ತು. ಅದೇ ತರ ಇವತ್ತು ಲೋಕದಲ್ಲಿ ನೋಡ್ತೀರಿ, ಇಷ್ಮಾಯಿಲ್ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಏನು ಇಕ್ಕಟ್ಟು ನಡೀತಾ ಇದೆ. ಅದ್ರ ಪಕ್ಕದಲ್ಲಿ ಏನಾಗ್ತದೆ, ಪ್ಯಾರಲಲ್ ಆಗಿ ಸಭೆ ಸೆಲೆಕ್ಷನ್ ನಡೀತಾನೆ ಇದೆ. ಕರೆಕ್ಟಾ? ಇವತ್ತು ಅದೇ ನಾವು ನೋಡ್ತಾರೆ ಜಗತ್ತಲ್ಲಿ. ಆದ್ರೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಏನ್ರಿ, ಇದಾಗಿದ್ಮೇಲೆ ಅಬ್ರಾಮ್ ಏನ್ ಮಾಡ್ತಾರೆ, ಇನ್ನೊಂದು ಮದ್ವೆನಾ ಮಾಡ್ಕೊಂತಾರೆ. ಕರೆಕ್ಟಾ? ನೋಡಿ, ಅವೆರಡು ಹೆಂಡತಿಯರು 2 ಒಡಂಬಡಿಕೆ ಅಂತಂದ್ರು. ಹಾಗಾರ ಅಂತಂದ್ರೆ ನ್ಯಾಯ ಪ್ರಮಾಣದ ಒಡಂಬಡಿಕೆ, ಸಾರಾ ಅಂತಂದ್ರೆ ಏನ್ರಿ, ದೇವರು ಆಣೆಯಿಂದ ಸ್ಥಿರಪಡಿಸಿದ ಒಡಂಬಡಿಕೆ. ಮತ್ತೆ ಈ 3ನೇ ಹೆಂಡತಿ ಯಾವ ಒಡಂಬಡಿಕೆ ಅಲ್ದರ? 3ನೇ ಹೆಂಡತಿ ಯಾವ ಒಡಂಬಡಿಕೆ ಅಂತಂದ್ರೆ ಹೆಂಗೆ ಅಂತಂದ್ರೆ ನೋಡ್ರಿ, ಇವಾಗ ಅಬ್ರಾಮ್ ಇಸಾಕಕ್ಕೆ ಜನ್ಮ ಕೊಡೋದೇ ಕಷ್ಟವಾಗಿತ್ತಂತೆ. ಆದ್ರೆ ಇವರು ಆ ಮುದಿ ವಯಸ್ಸಲ್ಲಿ ಏನ್ರಿ ಇನ್ನೊಂದು ಮದುವೆ ಮಾಡ್ಕೊಂಡು 6 ಜನ ಮಕ್ಳನ್ನ ಎತ್ತವ್ರೆ ಅಂತಂದ್ರೆ ಇದು ಕೇಳಕ್ ಹೆಂಗಿದೆ, ಆಶ್ಚರ್ಯವಾಗಿದೆ. ಯಾರು ನಂಬಕ್ ಆಗದಿರಂತ ವಿಚಾರ. ಅದೇ ರೀತಿ ಏನ್ರಿ, ದೇವರು ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ಈ 2 ಒಡಂಬಡಿಕೆ ಆಗೋಯ್ತು ಅಲ್ವರ. ಏನ್ರಿ,
ನ್ಯಾಯ ಪ್ರಮಾಣದ ಯುಗದಲ್ಲಿ ನ್ಯಾಯ ಪ್ರಮಾಣ ಒಡಂಬಡಿಕೆ ಮಾಡ್ಕೊಂಡ್ರು. ಅದರ ಏನ್ರಿ ಆಮೇಲೆ ಅಬ್ರಾಹ್ಮ ಒಂದು ಇದರಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಂಡ್ರು. ಆದರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅವ್ರೇನ್ ಮಾಡ್ತಾರೆ, ಇನ್ನೊಂದು ಒಡಂಬಡಿಕೆ ಮಾಡ್ಕೊಂತಾರೆ. ಮಾಡ್ಕೊಂಡು ಅವಾಗ ಒಡಂಬಡಿಕೆ ಕಡೆ ಯಾರು ಬರ್ತಾರೆ ಗೊತ್ತಾ? ಲೋಕದಲ್ಲಿರೋಂಥ ಪ್ರತಿಯೊಬ್ಬ ಮನುಷ್ಯನಾಗ್ತಾರೆ ಬರ್ತಾರ್ರಿ. ಆ ಒಡಂಬಡಿಕೆ ಹೆಂಗಿರ್ತದೆ? ನ್ಯಾಯ ಪ್ರಮಾಣದ ಒಡಂಬಡಿಕೆ ತರ ಇಲ್ಲ ರೀ. ಆ ನ್ಯಾಯ ಪ್ರಮಾಣ ಒಡಂಬಡಿಕೆ ಬರೀ ಇಸ್ರೇಲ್ ಜನಕ್ಕೆ ಮಾತ್ರ ಬಂದ್ರು. ಆದ್ರೆ ಈ ಒಡಂಬಡಿಕೆ ಏನ್ರಿ, ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಬರ್ತಾರೆ ಅಂತಾರ್ರಿ. ನೋಡಿ ಒಡಂಬಡಿಕೆ ಬಗ್ಗೆ ಓದೋಣ. ಯೆರೆಮೀಯ 31ನೇ ಅಧ್ಯಾಯ 31ರಿಂದ 34. ಜೆರೆಮಿಯಾ 31st ಚಾಪ್ಟರ್ 31 ಇಂದ 34. ಓದಿ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇತರ ಪಿತೃಗಳನ್ನು ಕೈಹಿಡಿದು ಐಗುಪ್ತ ದೇಶದೊಳಗಿಂದ ಕರತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದ್ದರಷ್ಟೇ. ನೋಡ್ರ ಯೆಹೋವನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನ್ರಿ, ನಾನು ಈ ಒಡಂಬಡಿಕೆ ಮಾಡ್ಕೊಳೋದು ಐಗುಪ್ತ ದೇಶನ ಬಿಡುಗಡೆ ಮಾಡ್ಕೊಂಡ್ ಬಂದಾಗ ನ್ಯಾಯಪ್ರಮಾಣ ಒಡಂಬಡಿಕೆ ಮಾಡ್ಕೊಂಡಲ್ಲ ಆ ತರ ಅಲ್ವಾ ಅಂತಾರಿ. ಅದರ ಏನ್ರಿ, ಇವರು ಕೇತುರ ಮದುವೆ ಮಾಡ್ಕೊಳ್ಳಿ, ಸರಿ ಹಗರ್ನ ಮದುವೆ ಮಾಡ್ಕೊಂಡ್ರಲ್ಲ ಆ ತರ ಅಲ್ವಾ ಅಂತಾರಿ. ಆ ಒಡಂಬಡಿಕೆ ಮಾಡ್ಕೊಂಡೆ, ಹಗರ್ನ ಮದುವೆ ಮಾಡ್ಕೊಂಡೆ, ಇವ್ ಏನ್ ಮಾಡಿಲ್ಲ, ಮೀರಿ ನಡೆದು ಬಿಟ್ರು, ಇಸ್ಸಾಕನ್ಗೆ ಹಿಂಸೆ ಕೊಟ್ರು, ಅದರಿಂದ ದೇವರು ಇಸ್ರೇಲ್ ಡೈವರ್ಸ್ ಕೊಟ್ಬಿಟ್ರು. ಆ ತರ ಅಲ್ವಾ ಅಂತಾರಿ ಒಡಂಬಡಿಕೆ. ಇದು ಹೆಂಗಿರ್ತಾರೆ, ಕೇತುರ ಹೆಂಗಿರ್ತಾರಂತೆ, ಇನ್ನ ಗ್ರ್ಯಾಂಡ್. ಹೇಗೆ ಮುಂದಕ್ಕೆ ಓದಿಬೋದ? ನೆಕ್ಸ್ಟ್ ಓದನ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನೋಡ್ರ, ಈ ಒಡಂಬಡಿಕೆ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಮೊದಲನೇ ತರದಲ್ವಂತೆ. ಮೊದಲನೇ ತರದ್ದು ಕಲ್ಮೆ ಬರ್ಕೊಟ್ರು, ಇಲ್ಲಿ ಹೆಂಗ್ ಬರ್ಕೊಡ್ತಾರಂತೆ, ಮನುಷ್ಯನ ಹೃದಯದಲ್ಲಿ ಬೈ ಹಾರ್ಟ್ ಹೇಳ್ತಾರೆ. ಟೀಚರ್ ಹೇಳ್ತಾರೆ ಬೈ ಹಾರ್ಟ್ ಮಾಡ್ಬಿಡು ಅಂತ. ಬೈ ಹಾರ್ಟ್ ಅಂದ್ರೆ ಏನ್ರಿ, ಹೃದಯದಿಂದ. ಗಣಿತ ಗೊತ್ತಲ್ವಾ, ಬೈ ಹಾರ್ಟ್ ಮಾಡ್ಬಿಡು ಅಂತ ಹೇಳ್ತಾರೆ ಗೊತ್ತಾ. ಅದೇ ತರ ದೇವರು ನ್ಯಾಯ ಪ್ರಮಾಣನ ಬೈ ಹಾರ್ಟ್ ಅಲ್ಲಿ ಬರೆಸ್ತಾರ್ರಿ. ಎಲ್ಲ ಹೃದಯ ಪೂರ್ವಕವಾಗೇನ್ರಿ ಅದನ್ನ ಕೈಗೊಂಡು ನಡಿಬೇಕು. ಆಮೇಲೆ ನೆಕ್ಸ್ಟ್ ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಆಮೇಲೆ ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ನೋಡ್ರ ಹೆಂಗಿರ್ತಾರೆ ಅಂದ್ರೆ ಒಡಂಬಡಿಕೆ ಅಕ್ಕಪಕ್ಕದವ್ರಿಗಳಂತ ಅವಶ್ಯಕತೆನೇ ಇರುವಂತೆ ಎಲ್ಲರಿಗೂ ದೇವ್ರ ಬಗ್ಗೆ ಗೊತ್ತಿರ್ತಾರೆ. ನೋಡಿ ಓದಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ನೋಡ್ರ ಎಂದಿಗೂ ತರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವ್ರಿಗೆ ಎಷ್ಟು ಜನ ಮಕ್ಳು ಹುಟ್ಟಿದ್ರು ಅಂತಂದ್ರೆ ಒಬ್ರಲ್ಲಿ ಇಬ್ರಲ್ಲ, ಎಷ್ಟು 6 ಜನ. ಆನಂದೇನು 6000 ವರ್ಷದಲ್ಲಿರಂತ ಲೋಕ ಜನಗಳನ್ನ ಏನ್ ಮಾಡ್ತಾರೆ, ಮಕ್ಳ ತರ ದೇವ್ರ ಏನ್ ಮಾಡ್ತಾರೆ, ಅಂಗೀಕಾರ ಮಾಡ್ತಾರೆ. ಇವಾಗ ಇದನ್ನ ಹೇಳಿದ್ರೆ ಹೆಂಗಿದೆ ಜನಗಳು, ಸಾಧ್ಯನೇ ಇಲ್ಲ ಬುಧ, ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ತರ ಕೇತುರ ಮದುವೆ ಮಾಡ್ಕೊಂಡು ಇನ್ನೂ ಮಕ್ಳನ್ನ ಎತ್ತಿದ್ರ. ಅದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬಂದು ಲೋಕದಲ್ಲಿರುವಂತ ಎಲ್ಲಾ ಜನಗಳಿಗೆ ರಕ್ಷಣೆ ಕೊಡ್ತಾರ ಕ್ರಿಸ್ತನು ಅಂತ ಹೇಳ್ಬೇಕ್ರೆ ಇದು ಹೆಂಗಿದೆ ಕೇಳೋದಿಕ್ಕೆ ಜನಗಳಿಗೆ ಆಶ್ಚರ್ಯ. ನಂಬಕೇನಿಲ್ಲ, ಸಾಧ್ಯ ಇಲ್ಲ, ನಂಬಕೆ ಆಗ್ದಿರೋ ವಿಚಾರ. ಆದ್ರೆ ಇದೇ ದೇವ್ರಿಗೆ ಇಷ್ಟವಾದಂಥದ್ದು. ಯಾಕೆ ಗೊತ್ತಾ, ಕೇತುರ ಅಂತ ವಾರ್ತೆ ಅರ್ಥ ಏನಪ್ಪಾ ಅಂದ್ರೆ ಏನ್ರಿ, ಸುಗಂಧ ವಾಸನೆ ಅಂತ ಅರ್ಥ. ದೇವ್ರಿಗೆ ಯಾವ್ದ್ರಿ ಸುಗಂಧ ವಾಸನೆ? ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯಜ್ಞಾನಕ್ಕೆ ಬರೋದೇ ಏನ್ರಿ, ಆತನ ಚಿತ್ತವಾಗಿದೆ. ಯೋಚನೆ ಮಾಡಿ, ಸತ್ತೋಗಿರೋ ಅಂತಾರೆ ಎಲ್ಲರೂ ಸಮಾಧಿಯಿಂದ ಎದ್ದು ಬಂದ್ರೆ ದೇವ್ರಿಗೆ ಖುಷಿ ಆಗ್ತಾರೋ ಇಲ್ವಾ? ಎಸ್ ಆಗ್ತದೆ. ಅದೇ ಈ 3 ಒಡಂಬಡಿಕೆಗಳು. ಅದರ ಅದಕ್ಕೆ ಅಬ್ರಾಮ್ಗಿರಂತ 3 ಹೆಂಡತಿಯರು ಅಂತಂದ್ರೆ 3 ಒಡಂಬಡಿಕೆಗಳು. ಈ 3 ಒಡಂಬಡಿಕೆಗಳ ಮುಖಾಂತರ ಒಂದೊಂದು ಗುಂಪಿನ ಜನಾಂಗನ ದೇವ್ರು ಏನ್ ಮಾಡ್ತಾರೆ ಇವತ್ತು ಲೋಕದಲ್ಲಿ ಆಯ್ಕೆ ಮಾಡ್ತಾರೆ. ಅಬ್ರಾಮಿನ ಒಡಂಬಡಿಕೆ ಮುಖಾಂತರ ಸಭೆನ ಏನ್ ಮಾಡ್ತಾರೆ ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ. ಅದರ ಇಸ್ರೇಲ್ ಜನಗಳ ನ್ಯಾಯಪ್ರಮಾಣ ಒಡಂಬಡಿಕೆ ಮುಖಾಂತರ ಇಸ್ರೇಲ್ ಜನಗಳ ದೇವ್ರು ಏನ್ ಮಾಡಿದ್ರೆ ಆಯ್ಕೆ ಮಾಡ್ಕೊಂಡ್ರು. ಅದ ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕಾದ್ರೆ 3ನೇ ಒಂದು ಹೊಸ ಒಡಂಬಡಿಕೆ ಮಾಡ್ಕೊಬೇಕಾದ್ರೆ ಇಡೀ ಲೋಕದಂತ ಎಲ್ಲಾ ಜನಗಳು ಏನ್ ಮಾಡ್ತಾರೆ ದೇವರು ಆಯ್ಕೆ ಮಾಡಿ ಆಶೀರ್ವಾದ ಏನ್ ಮಾಡ್ತಾರೆ ಕೊಡ್ತಾರೆ. ಈ ರೀತಿ ಕರ್ತನಲ್ಲಿ ಪ್ರೀತಿಗಳೇ ಅಬ್ರಾಮ್ಗಿರಂತ 3 ಜನ ಹೆಂಡತಿಗಳ ಮುಖಾಂತರ 3 ಒಡಂಬಡಿಕೆ ಚಿತ್ರೀಕರಣ ನಮ್ಗೆ ಏನ್ ಮಾಡೋದು ಸತ್ಯವೇದದಲ್ಲಿ ನಮ್ಗೆ ಕೊಟ್ಟಾರೆ. ಓಕೆನಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗಾರ ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಿಗಾರ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ, ಏನ್ ಕೇಳಿದಿರಿ ಕೇಳ್ರಿ. ಸರಿ, ಯಾರಿಗೂ ಏನು ಪ್ರಶ್ನೆ ಇಲ್ಲ. ಓಕೆ, ಹಂಗಾರೆ ಕೊನೆಯದಾಗಿ
ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ